41. ಲೂಕ 9:41. ಇದನ್ನಾಲಿಸಿದ ಯೇಸು, ಅಯ್ಯೋ, ವಿಶ್ವಾಸವಿಲ್ಲದ ದುಷ್ಟ ಪೀಳಿಗೆಯೇ, ಇನ್ನೆಷ್ಟು ಕಾಲ ನಿಮ್ಮೊಂದಿಗಿದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ಹೇಳಿ. ಇದು ಯಾರಿಗೆ ಹೇಳಿರೋದು? ಯೇಸು ಸ್ವಾಮಿ ಈ ತಂದೆಗೆ ಹೇಳಿರೋದಾ ಅಥವಾ ಬೇರೆ ಯಾರಿಗಾದ? ಶಿಷ್ಯರನ್ನು ನೋಡಿ ಹೇಳ್ತಾ ಇರೋದು. ಶಿಷ್ಯರನ್ನು ನೋಡಿ ಹೇಳಿರೋದು. ಪ್ರಿಯರೇ, ಕೆಲವೊಮ್ಮೆ ನಮ್ಮನ್ನು ನೋಡಿ ದೇವರು ಇದೇ ಹೇಳುವರು. ಎಷ್ಟು ದಿನ ನಿಮ್ ಜೊತೆಗೆ ನಾನು ಇರಕ್ಕಾಗುತ್ತೆ? ಎಷ್ಟು ದಿನ ಅಂದ್ರೆ ಒಂದು ಪ್ರಾಬ್ಲಮ್ ಇದೆ. ನಮ್ ಜೊತೆಗೆ ಇಲ್ದೇ ಇರುವ ಕಾಲವೂ ಇರಬಹುದು. ನಾವು ಯಾವಾಗ ನಮ್ಮ ಪ್ರಾರ್ಥನೆಯ ಅನುಭವ ನಾವು ನಿಜವಾಗಿಯೂ ತಾಳ್ಮೆಯಿಂದ ಇಲ್ಲದೆ ಇರೋ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಎಷ್ಟು ದಿನ ನಿಮ್ ಜೊತೆಗೆ ಇರುತ್ತೇನೆ? ಎಷ್ಟು ದಿನ? ನಿಮ್ಗೆ ಯಾಕೆ ವಿಶ್ವಾಸ ಇಲ್ಲ? ವಿಶ್ವಾಸದಲ್ಲೂ ಇವರಲ್ಲಿ ಚರ್ಚೆ ಎಲ್ಲ ಬೇರೆ ವಿಷಯ ಅಲ್ವಾ? ಅವರು ದೊಡ್ಡವರು, ಇವರು ದೊಡ್ಡವರು, ಅವರು ಯಾರು, ಇವ್ರು ಯಾರು, ಈ ವಿಷಯಗಳೇ ಅವರಲ್ಲಿ ಚರ್ಚೆ ನಡೀತಾ ಇರೋದು. ಪ್ರಿಯರೇ, ಆಗ ಯೇಸುಸ್ವಾಮಿ ಮತ್ತೊಂದು ವಿಷಯ ಹೇಳ್ತಾ ಇದ್ದಾರೆ. ಇಲ್ಲಿ 44ನೇ ವಾಕ್ಯದಿಂದ ಶಿಷ್ಯರೆಲ್ಲ ಈ ಅದ್ಭುತವನ್ನು ಕಂಡು ತುಂಬಾ ಆಶ್ಚರ್ಯ ಪಟ್ಟಿದ್ದಾರೆ. ಓಹ್, ಭಯಂಕರ ಅಂತ ಹೇಳಿ. ಇದಕ್ಕಿಂತ ದೊಡ್ಡ ಅದ್ಭುತ ಮುಂಚೆನೇ ನಡೆಯಿತು. ಅದು ಈಗ ಅಂದ್ರೆ ಈ ಅದ್ಭುತಗಳೆಡೆಗೆ ಅವರು ನೋಡ್ತಾ ಇದ್ದಾರೆ. ಹಾಗೆ ಯೇಸುಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? 44ನೇ ವಾಕ್ಯ. ಈ ನನ್ನ ಮಾತು ನಿಮ್ಮ ಕಿವಿ ಇಳಿಯಲಿ. ಅದೇನೆಂದರೆ, ನರಪುತ್ರನು ಜನರ ವಶಕ್ಕೆ ಒಪ್ಪಿಸಲ್ಪಡಲಿದ್ದಾನೆ ಎಂದರು. ನೋಡಿ, ಯೇಸುಸ್ವಾಮಿ ಚಿಂತಿಸುವುದೇನು? ಈ ಅದ್ಭುತ ನಿಮ್ ಕಿವಿಯಲ್ಲಿ ಇಳಿಯಲಿ ಅಂತಲ್ಲ, ಈ ನನ್ನ ಮಾತು ನಿಮ್ಮ ಕಿವಿಯಲ್ಲಿ ಇಳಿಬೇಕು. ಇದೇ ನಿಮ್ಗೆ ಬೇಕಾಗಿರೋದು. ಏನು? ಮನುಷ್ಯ ಪುತ್ರನು ಯಾತನ ಪುನರುತ್ಥಾನ. ಯೇಸುವಿನ ಮರಣ ಪುನರುತ್ಥಾನ, ಇದು ನಿಮ್ಮ ಕಿವಿಯಲ್ಲಿ ಇಳಿಯಬೇಕು. ಬೇರೆ ನಾವು ವರ್ಷಗಳು ಇದನ್ನು ಕುರಿತು ಧ್ಯಾನಿಸಿದೆ. ನಮ್ಮ ಮನಸ್ಸಿಗೆ ಇಳಿದಿದೆಯಾ ಈ ವಚನಗಳು? ಇದೇ ನಮ್ಮ ಮನಸ್ಸಿನಲ್ಲಿ ಇಳಿಬೇಕಾಗಿರೋದು. ರೋಗಿಗಳನ್ನು ಸೌಖ್ಯಪಡಿಸುವುದು, ಸೈತಾನನ್ನು ಓಡಿಸುವುದು, ಇದಾದ್ರ ಪಾಠ ನಡೀತಾ ಇರ್ತದೆ. ಅದೇನ್ ದೊಡ್ಡ ವಿಷಯ ಅಲ್ಲ. ಅದರಲ್ಲಿ ನೀವೇನು ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ನಡೆಯುತ್ತದೆ. ಯೇಸುಸ್ವಾಮಿ ಕ್ರಿಯೆ ಮಾಡುವಾಗ ಖಂಡಿತವಾಗಿ ನಡೀತದೆ. ಆದ್ರೆ ಅದರಲ್ಲಿ ನೀವು ಜಾಸ್ತಿ ಇನ್ವಾಲ್ವ್ ಆಗ್ಬೇಡಿ. ನೀವು ಯಾವ್ದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು? ಯಾವುದು ನಿಮ್ಮ ಕಿವಿಗೆ ಇಳಿಯಬೇಕು? ಯೇಸುವಿನ ಮರಣ ಪುನರುತ್ಥಾನ. ಆದ್ರೆ 45ನೇ ವಾಕ್ಯದಲ್ಲಿದೆ, ಇದು ಅವರಿಗೆ ಅರ್ಥ ಆಗಿಲ್ಲ. ಇದು ಅವರಿಗೆ ಅರ್ಥ ಆಗಿಲ್ಲ. ಪ್ರಿಯರೇ, ಅನೇಕ ನಮ್ಮ ಒಬ್ಬೊಬ್ಬರ ಅವಸ್ಥೆಯು ಇದೇನೆ. ಎಷ್ಟೇ ನಾವು ಧ್ಯಾನಿಸಿದರೂ ನಮ್ಮ ಟಾರ್ಗೆಟ್ ಪಾಯಿಂಟ್ ಯೇಸುವಿನ ಮರಣ ಪುನರುತ್ಥಾನನ ಅಥವಾ ಸ್ವಲ್ಪ ಅದ್ಭುತಗಳ ಈ ಅದ್ಭುತಗಳನ್ನು ಕೂಡ ಆಶ್ಚರ್ಯಪಟ್ರು. ಆದ್ರೆ ಇದೆಲ್ಲ ನಮ್ಗೆ ಬೇಕಾಗಿರೋದು. ಯೇಸುಸ್ವಾಮಿ ಹೇಳ್ತಾ ಇದ್ರೆ, ನನ್ನ ಮರಣ ಪುನರುತ್ಥಾನದ ಬಗ್ಗೆ ನೀವು ಚಿಂತಿಸಬೇಕು. ಅದರ ಬಗ್ಗೆ ಅದು ನಿಮ್ಮ ಕಿವಿಯಲ್ಲಿ ಇಳಿಬೇಕು. ಇದೆಲ್ಲ ಇಳಿಯದೇ ಇರಕ್ಕೆ ಕಾರಣ ಏನಂದ್ರೆ 46ನೇ ವಾಕ್ಯದಿಂದ ಏನಿದೆ? ಒಮ್ಮೆ ತಮ್ಮಲ್ಲಿ ಅತಿ ಶ್ರೇಷ್ಠ ನ್ಯಾಯವೆಂಬುವ ವಾದ ಶಿಷ್ಯರಲ್ಲಿ ಎದ್ದಿತು. ಅವರ ಮನಸ್ಸಿನ ಆಲೋಚನೆಗಳನ್ನು ಅರಿತು ಯೇಸು ಬಂದು ಚಿಕ್ಕ ಮಗುವನ್ನು ತಂದು ಪ್ರಿಯರೇ, ಇದು ಸ್ಟಾರ್ಟ್ ಆಗಿರೋದು ತಾಬೋರ್ ಬೆಟ್ಟಕ್ಕೆ ದಿನದಿಂದ, ಮರಳು ಬತ್ತಾಳುವ ಆ ಸಂಭವದಿಂದನೇ ಮೇನ್ ಆಗಿ ಸ್ಟಾರ್ಟ್ ಆಗಿರೋದು. 3 ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ದೊಡ್ಡವನು? ನಮ್ಮಲ್ಲಿ ಯಾರು ದೊಡ್ಡವನು? ಈ ಚರ್ಚೆ ಅವರಲ್ಲಿ ಬಂತು. ಪ್ರಿಯರೇ, ಒಂದು ಪ್ರಾರ್ಥನಾ ಕೂಟ ಪ್ರಾರಂಭವಾಗಿ 1, 2 ವರ್ಷ, 3 ವರ್ಷ ಆಗುವಾಗ ಬರುವ ಚರ್ಚೆಗಳಿದೆ ಆಗಿದೆ. ನೆಕ್ಸ್ಟ್ ಯಾರು ದೊಡ್ಡವರು? ನಮ್ಮಲ್ಲಿ ಯಾರು ದೊಡ್ಡವರು? ಈ ಚರ್ಚೆ ನಮ್ಮಲ್ಲಿ ಬರುತ್ತದೆ. ಇದು ಪ್ರಾಕ್ಟಿಕಲ್ ಆಗಿ ನಡೆಯುವ ವಿಷಯ. ಯಾರು ದೊಡ್ಡವರು? ಅವರೇನಾ? ಸ್ವಲ್ಪ ಅವರಾದ್ರೆ ಅವರನ್ನು ಕುಗ್ಗಿಸಲು ಏನ್ ಪ್ಲಾನ್ ಮಾಡ್ಬೇಕು? ಇಂತಹ ಚರ್ಚೆಗಳು ನಡೆಯುವ ಸಮಯ. ಈ ನೋಡಿ, ಅಪ್ಪಸ್ತೋಲರು, ಬರೀ 12 ಜನ ಇರುವ ಅಪ್ಪಸ್ತೋಲರ ಮಧ್ಯೆಯೂ ಅದು ಯೇಸುಸ್ವಾಮಿ ಜೊತೆಗೆ ಇದ್ದಾರೆ. ಫಿಸಿಕಲ್ ಆಗಿ ಅವರೊಂದಿಗೆ ಸಂಚರಿಸ್ತಾ ಇದ್ದಾರೆ. ಆದರೂ ಈ ಚಿಂತೆ ಬರೋದಾದ್ರೆ ಬೇರೆ ಪ್ರಾರ್ಥನೆನೂ ಕಡಿಮೆ ಆಯ್ತು. ಇನ್ನು ಏನೋ ಕಾಟಾಚಾರಕ್ಕೆ ಪ್ರಾರ್ಥನೆಗೆ ಹೋಗ್ತೀವಿ, ಬಲಿಪೂಜೆಗೂ ಕಾಟಾಚಾರಕ್ಕೆ ಹೋಗುವ ಅವಸ್ಥೆಯಲ್ಲಿರುವ ನಮ್ಮ ಒಬ್ಬೊಬ್ಬರಲ್ಲಿ ಎಷ್ಟರ ಮಟ್ಟದಲ್ಲಿ ಈ ಚಿಂತೆಗಳು ಬರುವ ಸಾಧ್ಯತೆ ಇದೆ? ಯೋಚನೆ ಮಾಡಿ ನೋಡಿ.
ಧ್ಯಾನ್, ನಿಮ್ಗೆ ಹೇಗೆ ಅನಿಸ್ತದೆ? ಖಂಡಿತ ಬ್ರದರ್, ಏನ್ ಗೊತ್ತಾ, ಅದು ಹ್ಮ್ ಒಂದು ಟೀಮ್ ಇರುವಾಗ ಅಲ್ಲಿ ಯಾರಾದ್ರೂ ಒಬ್ರು ಫಾದರ್ ಆ ಟೀಮ್ ಅಲ್ಲಿ ಯಾರನ್ನಾರು ಒಬ್ರನ್ನ ಮಾತಾಡಿಸಿದ್ರೆ ಮುಗೀತು. ಎಲ್ಲರಿಗೂ ಹ್ಮ್ ಮೋಸ್ಟ್ಲಿ ಇವನೇ ಫೇವರ್. ಹಾಗೆ ಅವಾಗ ಏನಾಗ್ತದೆ, ನಮ್ದು ಹ್ಮ್ ದೃಷ್ಟಿ ದೇವ್ರ ಕಡೆ ಹೋಗಲ್ಲ, ಇವ್ರಿಬ್ರ ಕಡೆಗೆ ಹೋಗ್ತದೆ. ಪ್ರಾರ್ಥನೆನು ಕೂಗ್ತು ಏನು ಇನ್ಚಾರ್ಜ್ ಕೊಟ್ರು ಅಸಮಾಧಾನ ಇದ್ದೇ ಇರ್ತದೆ ಬ್ರದರ್. ಅಲ್ಲಿ ನಾವು ಕುಗ್ಗಿ ಹೋಗ್ತೇವೆ. ನಮ್ ಕುಗ್ಗಿ ಹೋಗುವ ಮುಖ್ಯ ವಿಷಯ ಇಲ್ಲೇನೆ. ನಮ್ ಚಿಂತೆ ಯೇಸುವನ್ನು ಹೊರತುಪಡಿಸಿ ಬೇರೆ ಕಡೆಗೆ ಹೋಗುವಾಗ ಪ್ರಿಯರೇ ನಾವು ಡಲ್ ಆಗ್ತೀವಿ. ಇದು ಪ್ರಾಕ್ಟಿಕಲ್ ಆಗಿ ನಮ್ಮೊಬ್ಬೊಬ್ಬರ ಜೀವನದಲ್ಲೂ ನಡೆಯುವ ವಿಷಯಗಳು. ಇದು ಒಂದು ಅಶಿಷ್ಯತ್ವದ ಆ ಜೀವನದಲ್ಲಿ ನಮ್ಮ ಮಧ್ಯೆ ನಡೆಯುವುದು. ನಾನ್ ದೊಡ್ಡವನು, ಆ ಕೆಲವರು ಬೇಡ, ನನ್ಗೆ ಯಾವ ಪವರು ಬೇಡ, ಪರವಾಗಿಲ್ಲ ಎಂಬ ರೀತಿಯಲ್ಲಿ ಇರುವವರು ಇರ್ತಾರೆ. ಆ ರೀತಿಯಲ್ಲಿ ಇರುವವರಿಗೂ ಈ ಒಂದು ಚಿಂತೆ ಚೆನ್ನಾಗಿ ಉರಿ ತುಂಬಿಸಿ ಅಲ್ಲ ಅಲ್ಲ ನೀವೇ 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 ಅಂತೇಳಿ ಕೊನೆಯಲ್ಲಿ ಅಂತವರಿಗೂ ಈ ಚಿಂತೆ ಬರುವ ಸಾಧ್ಯತೆ ಬರುತ್ತೆ. ನನ್ ಯಾಕೆ ಕೇರ್ ಮಾಡಿಲ್ಲ, ನನ್ ಯಾಕೆ ಸೆಲೆಕ್ಟ್ ಮಾಡಿಲ್ಲ. ಪ್ರಿಯರೇ, ಈ ಒಂದು ಅಂದ್ರೆ ಆಲ್ಮೋಸ್ಟ್ 1 ವರ್ಷ ಆಯ್ತು ಶಿಷ್ಯರು ಸೆಲೆಕ್ಟ್ ಮಾಡಿ. ಈ ಚರ್ಚೆಗಳು ಅವರ ಮಧ್ಯೆ ನಡೀತಾ ಇದ್ದಾರೆ. ಓಕೆ, ಇನ್ನು ಆ 49ನೇ ವಾಕ್ಯ ಓದಿ. ಆಗ ಯೆಹೋವನು ಯೇಸುವಿಗೆ, ಹ್ಮ್ ಗುರುವೇ, ಯಾವನೋ ಒಬ್ಬ ತಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸುವುದನ್ನು ಕಂಡೆವು. ಹ್ಮ್ ಅವನು ನಮ್ಮವನಲ್ಲದ ಕಾರಣ ಅವನನ್ನು ಹ್ಮ್ ತಡೆದೆವು ಎಂದನು. ಹ್ಮ್ ಅದಕ್ಕೆ ಪ್ರೇರಣೆಯ ಯೇಸು, ಪ್ರೇರಣೆಯ ಈ ಒಂದು ವಚನ ಓದುವಾಗ ನಿಮ್ ಮನಸ್ಸಿಗೆ ಏನ್ ಬರ್ತಾ ಇದೆ? ಸರ್, ಕೆಲವು ಬಾರಿ ಯಾರನ್ನ ಯಾವ ರೀತಿಯಲ್ಲಿ ದೇವ್ರು ಉಪಯೋಗಿಸ್ತಾರಂತ ಹೇಳಕ್ಕಾಗಲ್ಲ. ಕೆಲವು ಹೇಳಕ್ಕಾಗಲ್ಲ. ಸುಮ್ನೆ ಲೆಕ್ಕಕ್ಕೆ ಇಲ್ದವ್ರನ್ನ ದೇವ್ರ ತಂದು ನಿಲ್ಸ್ಬಿಡ್ತಾರೆ ಒಂದು ಕಾರ್ಯ ಆಗ್ಬೇಕಾದ್ರೆ. ಆದ್ರೆ ಆಗ ಸಮಯದಲ್ಲಿ ಏನಾಗ್ತದೆ ಅಂದ್ರೆ, ಆ ಸಮಯದಲ್ಲಿ ಏನಾಗ್ತದೆ, ಕೆಲವೊಮ್ಮೆ ಏನಾಗ್ತದೆ, ಯಾರು ಇವ್ರು ಬಂದು ಈ ಕಾರ್ಯ ಮಾಡ್ತಾರಲ್ಲ, ಇದಕ್ಕೂ ಅದಕ್ಕೂ ಸಂಬಂಧನೇ ಇರಲ್ಲ, ಇವ್ರಷ್ಟು ಏನೇನೋ ಬರ್ತದೆ. ಕೆಲವೊಮ್ಮೆ ಇದ್ರಲ್ಲಿ ಇರುವಾಗ ಶಿಷ್ಯತ್ವದಲ್ಲಿ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ವ್ಯಕ್ತಿ ಬಂದು ಮಾಡ್ಬೇಕಾದ್ರೆ ಸಡನ್ ಆಗಿ ಒಂದು ಮಾಡೋದು ಸ್ವೀಕರಿಸೋ ಮನಸ್ಸು ಬರೋದಿಲ್ಲ. ಅಂದ್ರೆ ಸ್ವೀಕರಿಸ್ಬೇಕು, ಯಾರಾದ್ರೂ ಒಂದು ಕಾರ್ಯ ಮಾಡ್ಲಿ, ದೇವ್ರು ಉಪಯೋಗಿಸೋ ಮನಸ್ಸು ಇರೋದಿಲ್ಲ ಆ ಸಮಯದಲ್ಲಿ. ಏನಾಗ್ತದೆ, ಇವನ್ ಬಂದ್ರೆ ಇಲ್ಲಿ ನಮ್ಗೆ ಏನೋ ಮನಸ್ಸಿಗೆ ಬರ್ತದೆ, ಈ ನಮ್ಗೆ ಆ ಸ್ಥಳ ಬಿಟ್ಟು ಏನೋ. ನೋಡಿ, ತುಂಬಾ ಸರ್ ಇದು ಹೇಳುವುದಾದ್ರೆ ಪ್ರಾರ್ಥನಾ ತಂಡದಲ್ಲಿ ವಿಶ್ವಾಸ ಕಡಿಮೆ ಆಗೋದಕ್ಕೆ ಇದು ಒಂದು ಸಾಧ್ಯತೆ. ಈ ಒಂದು ಮನಸ್ಸಲ್ಲಿ ಯೋಚನೆ ಬರುವಾಗಲೇ ಸರ್ ಮುಗಿತು ಅಲ್ಲಿ. ಕಾಂಪಿಟಿವ್ ಆಗಿ ಎಲ್ಲ ನಶ್ವರ ಆಗೋ ಸಾಧ್ಯತೆ ಬರುತ್ತೆ ಸರ್. ಸರ್, ಇದು ಯಾರು ಹೇಳ್ತಾ ಇದ್ದಾರೆ? ಯೋಹಾನನೇ ಹೇಳ್ತಾ ಇದ್ದಾರೆ. ಕಾರಣ ಏನಾಗಿರ್ಬೋದು? ಇವ್ರಿಗೆ ಭಯ ಇವ್ರಿಗೆ ಭಯ ಬಂದ್ಬಿಟ್ಟಿದ್ದೆ, ನಮ್ ಸ್ಥಳ ಹೋಗ್ತದೆ ಅನ್ನೋದು. ಅದೊಂದು. ಅಂದ್ರೆ ನಮ್ ಪ್ರಕಾರ ಯೋಹಾನನು ತುಂಬಾ ಶಾಂತ ಮನುಷ್ಯನಲ್ವಾ? ಆದ್ರೆ ಇಲ್ಲಿ ಈ ಒಂದು ದೊಡ್ಡ ಮಾತು ಬರಲು ಕಾರಣ ಏನಾಗಿರ್ಬೋದು? ಮೇಲೆ ಹೋಗಿದೆಯಲ್ಲ, ಪವರ್ ಅಂದಲ್ಲ ಸರ್, ನ್ಯಾಚುರಲಿ ಅವ್ರಿಗೇನೆ ಒಳಗಡೆ ನಾನು ನೋಡಿ ಈ ಒಂದು ಸ್ಟೇಜಿಗೆ ಬಂದಿದ್ದೇನೆ ಅಲ್ವಾ? ಮಾತ್ರ ಅಲ್ಲ ನೋಡಿ, ಇವರು ಸೈತಾನನನ್ನು ಓಡಿಸ್ತಾ ಇದ್ದಾನೆ, ನಮ್ ಜೊತೆಗೆ ಇಲ್ಲ. ಈ ಕಳೆದ 1 ವರ್ಷದಿಂದ ನಾವು ಇವ್ರ ಜೊತೆಗೆ ನಡೀತಾ ಇದ್ದೀವಿ. ನಮ್ಗೆ ನೋಡಿ, ಆ ತಂದೆ ಮಗನನ್ನು ಕರ್ಕೊಂಡು ಬಂದಾಗ ಓಡಿಸಕ್ಕೂ ಆಗಿಲ್ಲ. ಹಾಗಾದ್ರೆ ಇವನ್ ನಮ್ಗಿಂದ ಸ್ವಲ್ಪ ಇವನ ನೀರಿ ಬಿಟ್ರೆ ಏನಾಗ್ತದೆ? ನೋಡಿ, ನಮ್ ಜೊತೆಗೇನೆ ಇಲ್ಲ, ನಮ್ ಟೀಮಲ್ಲೂ ಇಲ್ಲ, ಅವನು ಒಂಟಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದ್ರೂ ನೋಡಿ, ಅವನು ತುಂಬಾ ಅಭಿಷೇಕ ಇದೆ. ಈಗ ಬಿಟ್ಟು ಅದು ಯೇಸುವಿನ ನಾಮ ಉಪಯೋಗಿಸಿನೇ ಮಾಡ್ತಾ ಇರೋದು. ಈ ರೀತಿ ಬಿಟ್ರೆ ಅದು ಸರಿ ಬರಲ್ಲ. ಪ್ರಿಯರೇ, ಈಗಿನ ಕಾಲದ ಒಂದು ದೊಡ್ಡ ಶಾಪವೇ ಇದಾಗಿದೆ. ತುಂಬಾ ನಾವು ಸೀರಿಯಸ್ ಆಗಿ ಇದು ಯೋಹಾನ ನಮ್ ಪ್ರಕಾರ ತುಂಬಾ ಪಾಪದ ಮನುಷ್ಯ, ತುಂಬಾ ಪ್ರೀತಿ ಜಾಸ್ತಿ ಇರೋ ಮನುಷ್ಯ. ಈ ಮನುಷ್ಯನು ಇದೇ ಸ್ಟೈಲಲ್ಲಿ ಅಂದ್ರೆ ನೋಡಿ, ಸಂತ ಪೌಲ್ ಒಂದ್ ಕಡೆ ಹೇಳ್ತಾ ಇದ್ರೆ, ಫಿಲಿಪಿಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಫಿಲಿಪಿಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಅವರ ಉದ್ದೇಶ ಏನೇ ಆಗಿರಲಿ ನನಗದು ಮುಖ್ಯವಲ್ಲ. ಕ್ರಿಸ್ತ ಯೇಸುವನ್ನು ಅವರು ಸಾರುತ್ತಿರುವುದೇ ನನಗೆ ಸಂತೋಷ. ನೋಡಿ, ಅವ್ರ ಉದ್ದೇಶ ಏನೇ ಆಗಿರ್ಲಿ,
ಅವರ ಉದ್ದೇಶ ಕೆಲವರು ಆ ಕಾಲದಲ್ಲಿ ಅಪೋಲೋಸ್ ಮತ್ತೆ ಬೇರೆ ಬೇರೆ ಜನರು ಯೇಸುವನ್ನು ಕುರಿತು ಸಾರ್ತಾ ಇದ್ದಾರೆ. ಕನ್ಫ್ಯೂಷನ್ ಸಭೆಯಲ್ಲಿ ಇತ್ತು. ಸಂತ ಪೌಲ್ ಹೇಳ್ತಾ ಇದ್ದಾರೆ, ಅವರ ಉದ್ದೇಶ ಏನೇ ಇರ್ಲಿ, ಅವ್ರ ಹೆಸರಿಗಾಗಿಯ ದುಡ್ಡಿಗಾಗಿಯ ಯಾವುದೇ ಉದ್ದೇಶ ಅವರಿಗಿರಲಿ, ಆದರೆ ಒಂದು ಮಾತ್ರ, ಸಾರುವುದು ಯಾರನ್ನು ಕುರಿತು? ಯೇಸುವನ್ನು ಕುರಿತಲ್ಲವೇ? ಮುಂದುವರಿಸಿ ಓದಿ. ಅವರ ಉದ್ದೇಶ ಏನೇ ಆಗಿರ್ಲಿ, ನನಗದು ಮುಖ್ಯವಲ್ಲ. ಕ್ರಿಸ್ತ ಯೇಸುವನ್ನು ಅವರು ಸಾರುತ್ತಿರುವುದು ನನಗೆ ಸಂತೋಷ. ಹೌದು, ನನಗದು ತುಂಬಾ ಸಂತೋಷದ ವಿಷಯ. ನೋಡಿ, ನನಗೆ ಸಂತೋಷ ಇದೆ ಪ್ರಿಯರೇ. ಈ ಸಂತೋಷ ನಮ್ಗಿದೆಯಾ? ವಿರಾಟ್ ಟೀಮ್ ಅಲ್ಲಿ ಇರುವವರ ಇವರಿಗೆ ಏನು, ಇವರು ನಮ್ ಸರ್ವಿಸ್ ಟೀಮ್ ಅಲ್ಲಿ ಇದ್ದಾರಾ? ಇಲ್ದೆ ಹೇಗೆ ಇದೆಲ್ಲ ಮಾಡಕ್ಕಾಗತ್ತೆ? ನಮ್ ಡಿಎಲ್ಡಿ ಟೀಮ್ ಅಲ್ಲಿ ಇದ್ದಾರಾ? ನಮ್ ಜೊತೆಗೆ ಮೀಟಿಂಗ್ ಕರೆದ್ರೆ ಬರಲ್ಲ ಇವರು. ಆದ್ರೆ ನೋಡಿ, ಇದೆಲ್ಲ ಮಾಡಕ್ಕಾಗತ್ತೆ? ಪ್ರಿಯ ಸಂತ ಪೌಲ್ ಹೇಳ್ತಾ ಇದ್ದಾರೆ, ಏನೇ ಆದರೂ ಯೇಸುವಿನ ನಾಮವೇ ಪ್ರಘೋಷಿಸುವುದು, ಯೇಸುವಿನ ನಾಮದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಅದು ನನಗೆ ನಿಜವಾಗಿ ಸಂತೋಷ ಅಂತ ಹೇಳಿ. ಸಂತ ಪೌಲನಿಗೆ ಸಂತೋಷ ಇರುವ ವಿಷಯಗಳು ನಮ್ಗೆ ಸಂತೋಷ ಇಲ್ಲದ ವಿಷಯ, ಸಂತೋಷ ಇಲ್ಲದೆ ಆಗ್ತದೆ, ನಮ್ಗೆ ಚಾಲೆಂಜಿಂಗ್ ಆಗ್ತದೆ. ಪ್ರಿಯ, ನೀವು ಯೋಚನೆ ಮಾಡಿ, ಒಬ್ರು ಈ ಒಂದು ಅವಸ್ಥೆಗೆ ಬರ್ಬೇಕಾದ್ರೆ ನೋಡಿ, ಯೇಸುವಿನ ಶಿಷ್ಯರ ಆ ಒಂದು ಗುಂಪಲ್ಲಿಲ್ಲ, ಆದರೂ ಯೇಸುವಿನ ನಾಮದಲ್ಲಿ ಸೈತಾನನ್ನು ಓಡಿಸಬೇಕಾದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಈ ವ್ಯಕ್ತಿಯ ಒಂದು ಪ್ರತ್ಯೇಕತೆ ಏನಿರ್ತದೆ? ಪರಿಣಾಮ ಹೇಳಕ್ಕಾಗತ್ತಾ? ಶಿಷ್ಯರಾಗಿಲ್ಲ, ಶಿಷ್ಯರ ಟೀಮಲ್ಲೂ ಇಲ್ಲ, ಆದ್ರೆ ಈ ವ್ಯಕ್ತಿ ಯೇಸುವಿನ ನಾಮದಲ್ಲಿ ಸೈತಾನ್ ಓಡಿಸ್ತಾ ಇದೆ. ಈ ವ್ಯಕ್ತಿ ಹೇಗೆ ಇರ್ತಾನೆ? ಯಾವ ರೀತಿಯಲ್ಲಿ ಈ ಒಂದು ಸ್ಟೇಜಿಗೆ ಬಂದಿರುತ್ತದೆ? ಸರ್, ಆ ವ್ಯಕ್ತಿ ಕೆಲವೊಮ್ಮೆ ಯಾರನ್ನು ನೋಡಿರಲ್ಲ, ಯಾವುದೋ ಒಂದು ಭಾಗದಲ್ಲಿ ಒಂದು ವಿಶ್ವಾಸ ಇರುತ್ತೆ, ನಾನು ಮಾಡಬಹುದು, ನಾನು ನನಗೂ ದೇವರು ಉಪಯೋಗಿಸ್ತಾರೆ. ಆ ಒಂದು ವೈಯಕ್ತಿಕ ಪ್ರಾರ್ಥನೆ, ಆ ಒಂದು ವೈಯಕ್ತಿಕ ಪ್ರಾರ್ಥನೆ ಆಗಿರ್ತದೆ. ಅಂದ್ರೆ ವಿಶ್ವಾಸ, ಕರೆಕ್ಟ್. ಅವ್ರ ವಿಶ್ವಾಸ, ಅವ್ರ ವೈಯಕ್ತಿಕ ಪ್ರಾರ್ಥನೆ ಜೀಸಸ್ ಹತ್ರ ಅವ್ರು ಅಂಟಿಕೊಂಡಿರೋದೇ ಅವರ ಇದು ಮೂಲ. ಅಂದ್ರೆ ಬಹಿರಂಗವಾಗಿ ಟೀಮ್ ಅಲ್ಲಿ ಏನು ಇರಲ್ಲ, ಅವರೊಟ್ಟಿಗೆ ಕೋರ್ ಟೀಮ್ ಅಲ್ಲೂ ಇರಲ್ಲ, ಏನಿರಲ್ಲ. ಆದ್ರೆ ಈ ವಚನ ಕೇಳ್ತಾ ಇದ್ರೆ ವಚನ ಕೇಳದೇ ಯೇಸುವಿನ ನಾಮದಲ್ಲಿ ಇದು ಮಾಡಕ್ ಆಗ್ತಾ ಇರಲಿಲ್ಲ. ಯೇಸುವಿನ ಜೊತೆಗೆ ತುಂಬಾ ಕ್ಲೋಸ್ ಆಗಿರೋ ಬಾಂಧವ್ಯನೂ ಇದೆ. ಅಂದ್ರೆ ಫಿಸಿಕಲ್ ಆಗಿ ಅಷ್ಟು ಇಲ್ಲ, ಅವ್ರು ಎಲ್ಲಿ ವಚನ ಕೊಡ್ತಾರೋ ಅಲ್ಲೆಲ್ಲ ಇರ್ತಾರೆ. ಸೊ ಇವರಿಗೆ ಒಂದು ಅಭಿಷೇಕ ಆಗಿದೆ. ಸೊ ಇವರಿಗೆ ಒಂದು ಕನ್ವಿನ್ಸ್ ಆಗಿದೆ, ನೋಡಿ ಯೇಸು ಸ್ವಾಮಿ ಇಷ್ಟು ಕಾರ್ಯಗಳು ಮಾಡ್ತಾ ಇದ್ದಾರೆ, ಸೊ ಅವರ ನಾಮದಲ್ಲಿ ನಾವು ಮಾಡಬಹುದು. ಏನು ದೊಡ್ಡ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ ಅಲ್ಲ, ಸಭೆಯಲ್ಲಿ ದೊಡ್ಡ ಸ್ಥಾನ ಇರೋ ವ್ಯಕ್ತಿ ಅಲ್ಲ, ಸೀನಿಯರ್ ಮೋಸ್ಟ್ ಏನೂ ಅಲ್ಲ, ಆದ್ರೆ ಇವನಿಗೆ ತುಂಬಾ ವಿಶ್ವಾಸ ಇದೆ. ಇವನಿಗೆ ಆ ಯೇಸುವಿನ ಬಗ್ಗೆ ಆಳವಾದ ಒಂದು ಕನ್ವಿಕ್ಷನ್ ಇದೆ. ಸೊ ಯೇಸುವಿನ ನಾಮದಲ್ಲಿ ಇದು ಮಾಡಬಹುದು. ಈಗ ದಯಾಲ್ ಹೇಳಿದಾಗೆ ಪರ್ಸನಲ್ ಪ್ರೇಯರು ಜಾಸ್ತಿ ಇದೆ. ಏನಾಗುತ್ತೆ ಅಂದ್ರೆ, ಕೆಲವರು ಬಹಿರಂಗವಾದ ಶಿಷ್ಯರು ಇರ್ತಾರೆ, ಕೆಲವರು ಆಧ್ಯಾತ್ಮಿಕವಾಗಿರುವ ಶಿಷ್ಯರು ಇರ್ತಾರೆ. ಎಷ್ಟೋ ಕಡೆ ಆ ವ್ಯಕ್ತಿಯ ಜೊತೆಗೆ ಅಟ್ಯಾಚ್ಮೆಂಟ್ ಏನಿರಲ್ಲ, ಆದ್ರೆ ಹೃದಯದಲ್ಲಿ ಅವರನ್ನು ಪೂಜಿಸಿ ಪ್ರಾರ್ಥಿಸಿ, ಇದು ಒಂದು ಇಂಡಿವಿಜುವಲ್ ಆಗಿ ಬೆಳೆದು ಬಂದ ಒಂದು ವ್ಯಕ್ತಿ. ಇಂಡಿವಿಜುವಲ್ ಮಿನಿಸ್ಟ್ರಿ ಅಂತ ಹೇಳ್ಬಹುದು. ಕೆಲವೊಮ್ಮೆ ಇಂಡಿವಿಜುವಲ್ ಮಿನಿಸ್ಟ್ರಿ ರಾಂಗ್ ಆಗುವ ಸಾಧ್ಯತೆ ಇದೆ, ಖಂಡಿತವಾಗಿಯೂ. ಓಕೆ, ಆದ್ರೆ ಏನೇ ಆದರೂ ಇವರು ಪ್ರಪೋಷಿಸುವುದು ಯಾರನ್ನು? ನಮ್ದು ಯಾರ್ದು ಎಫರ್ಟ್ ಇಲ್ಲದೆ ನಾವು ಯಾರು ಅವರನ್ನು ಪುಷ್ ಮಾಡಿಲ್ಲ, ಅವರಾಗಿ ಪ್ರಾರ್ಥಿಸಿ ಅವರಾಗಿ ಕಾರ್ಯ ಮಾಡುವಾಗ ಪ್ರಿಯ ನಮ್ ಕಡೆಯಿಂದ ಏನ್ ಸಪೋರ್ಟ್ ಮಾಡಕ್ಕಾಗತ್ತೆ, ಸಪೋರ್ಟ್ ಮಾಡಿ ಅವರನ್ನು ನಮ್ ಜೊತೆಗೆ ಸೇರಿಸಲು ಪ್ರಯತ್ನ ಪಡಬೇಕಾಗಿರೋ ವ್ಯಕ್ತಿ ಆಗಿರುವ ಸಂತ ಯೋಹಾನರು ಹೇಳ್ತಾ ಇದ್ದಾರೆ, ನಾನು ಅವನನ್ನು ಬ್ಲಾಕ್ ಮಾಡಿದ್ದೇನೆ. ಪ್ರಿಯರೇ, 2000 ವರ್ಷಗಳ ಹಿಂದೆ ನಡೆಯುವ ವಿಷಯಗಳು ಅದೇ ರೀತಿಯಲ್ಲಿ ಈ ಸಮಯದಲ್ಲೂ. ಮೊನ್ನೆ ಒಬ್ರು ಹೇಳಿದ್ರು, ನಾವು ಹೇಳೋದನ್ನ ಕೇಳದೇ ಇದ್ರೆ ಅವ್ರು ನಾವು ಬ್ಲಾಕ್ ಮಾಡ್ಬಿಡ್ತೀವಿ. ನಾವು ನೋಡ್ತೀವಿ ಅವ್ರು ಹೇಗೆ ಸೇವೆ ಮಾಡಕ್ಕಾಗುತ್ತೆ, ನಾವು ನೋಡ್ತೀವಿ. ಪ್ರಿಯರೇ, ಇದು ಸೇಮ್ ಯೋಹಾನ ಹೇಳುವ ಇದೇ ಸ್ಟೈಲ್ 2000 ವರ್ಷ ಆದ್ರೂ ಈಗಲೂ ನಡೀತಾ ಇದೆ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಬೇಕು, ಇದು ಎಷ್ಟು ಅಂದ್ರೆ ಇದರಲ್ಲಿ ಎಷ್ಟು ಸೈತಾನನ ಇನ್ವಾಲ್ವ್ಮೆಂಟ್ ಇದೆ. ಬ್ಲಾಕ್ ಮಾಡೋದು ಅದೆಲ್ಲ ನಮ್ ಕೆಲಸ. ಅದಕ್ಕಿಂತ ಅವರಿಗಾಗಿ ಪ್ರಾರ್ಥನೆ ಮಾಡುವುದಾಗಿದೆ ನಮ್ ಕೆಲಸ.
ಜೋಖಿಮ್ ಬರೋದು ಇದ್ರ ಮೇಲೆ ಏನಾದ್ರು ನೀವು ಸೇರಿಸ್ತೀರಾ? ನಾನೊಂದು ಸಾಕ್ಷಿ ಹೇಳ ಮಾಸ್ಟರ್. ಹೇಳಿ ಸಿಸ್ಟರ್, ಹೇಳಿ ಹೇಳಿ ಹೇಳಿ. ಮೊನ್ನೆ ನಮ್ಮ ಚರ್ಚಲ್ಲಿ ಒಬ್ರು ಬಂದ್ ಕೊಡ್ತಾ ಇದ್ರು. ಆಗ ಯಾವಾಗ್ಲೂ ನೀವು ಬಂದ್ ಕೊಡ್ತೀರಲ್ಲ ಟೈಮಲ್ಲಿ ಅಂತ ನಾನು ಕೇಳ್ದೆ. ಅಂದ್ರೆ ಅವರು ಅಷ್ಟೊಂದು ಬಂದ್ ಕೊಡುವಂತ ಒಂದು ಇದ್ರಲ್ಲೂ ಇಲ್ಲ. ಆಗ ಇವ್ರು ಕೊಡ್ತಾ ಇದಾರಲ್ಲ, ನಮ್ಗೆ ಕೊಡುವಂತ ಒಂದು ಶಕ್ತಿ ಇದೆ, ಆದ್ರೆ ಇವ್ರು ಕೊಡ್ತಾ ಇದಾರಲ್ಲ ಹೇಗೆ ಅಂತ ಯೋಚಿಸ್ಕೊಂಡು ಅವ್ರನ್ನ ವೈಯಕ್ತಿಕ ನಾನು ಮಾತಾಡಿಸ್ದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ ಮಾಸ್ಟ್ರೆ? ಅವರು ನೋಡಿ ಈಗೆಲ್ಲ ಯುದ್ಧ ಆಗ್ತಾ ಇದೆ, ಎಲ್ಲ ಸುಟ್ಟೋಗ್ತಿದೆ, ಎಲ್ಲಾ ಕಡೆ ಬರ್ನ್ ಆಗ್ತಾ ಇದೆ, ಎಲ್ಲ ನಮ್ಮ ಎಲ್ಲ ಜನರು ಅವರು ಸಹ ನಮ್ ಜನರೇ ಅಲ್ವಾ, ಅದರಿಂದ ಅವ್ರಿಗೋಸ್ಕರ ನಾನು ತ್ಯಾಗ ಮಾಡಿ ಬನ್ನನ್ನ ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಪ್ರೇಷಿತರ ಕಾರ್ಯಕಲಾಪ 9ನೇ ಅಧ್ಯಾಯದಲ್ಲಿ ಹೋಗಿ ಓದಿ ನೋಡಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಬಂದು ಓದಿ ನೋಡಿದ್ರೆ ಕೊರ್ನೇಲಿಯ ಅವನು ಸತ್ಪುರುಷ, ದಾನ ಧರ್ಮಗಳನ್ನ ಮಾಡುವುದರಲ್ಲಿ ಅವನು ಹಾಗಾಗಿ ಅವನು ಪ್ರಾರ್ಥನೆ ಮಾಡ್ತಿದ್ದ, ಮತ್ತೆ ದಾನ ಧರ್ಮ ಮಾಡ್ತಿದ್ದ, ಅವನು ಸತ್ಪುರುಷ, ಯೇಸುವಿನ ಜೊತೆಲಿರ್ತಿದ್ದ. ಹಾಗೆ ಅದು ನನಗೆ ಇನ್ಸ್ಪೈರ್ ಆಯ್ತು ಆ ವಾಕ್ಯ. ಅದರಿಂದ ನಾನು ಇದು ಮಾಡ್ತಾ ಇದ್ದೀನಿ. ಈಗ ಯುದ್ಧ ಎಲ್ಲ ಸ್ವಲ್ಪ ಆಮೇಲೆ ನಾನು ಆಮೇಲೆ ಅಷ್ಟೇ ಅಲ್ವಂತೆ, ಅವ್ರು ಹೋಗಿ ಆರಾಧನಾ ಕೇಂದ್ರದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಕರುಣೆ ಜಪಸರ ಹೇಳಿ ಅವ್ರಿಗೆಲ್ಲ ಪ್ರಾರ್ಥನೆ ಮಾಡಿ ನಾನು ಆಗ ಯುದ್ಧ ಸ್ವಲ್ಪ ನಿಲ್ತಾ ಇತ್ತು. ಆಮೇಲೆ ನಾನು ತುಂಬಾ ಅವ್ರಿಗೋಸ್ಕರ ಅವ್ರಕ್ಕಿಂತ ಒಂದು ಕೆಳಮಟ್ಟದಲ್ಲಿ ಪ್ರಾರ್ಥನೆ ಒಂದು ಗುಂಪಲ್ಲಿ ಇದ್ರು ನಾನು ಒಂದು ಕೆಳಮಟ್ಟದಲ್ಲಿ ಇದ್ದೀನಿ ಅಂತ ನನ್ಗೆ ಅನ್ನಿಸ್ತು ಅಷ್ಟೇ. ಇದೊಂದು ಸಾಕ್ಷಿ ಹೌದು ಸಿಸ್ಟರ್, ಇದ್ದಾರೆ. ಹೌದು ಹೌದು. ಏನಂದ್ ಗೊತ್ತಾ, ನಿಜ ಹೇಳ್ತೀನಿ. ಅಂದು ಏಲಿಯಾ ಪ್ರವಾದಿಗೆ ದೇವರು ಹೇಳಿದ್ರು, ಇನ್ನೂ ನಿಮಗೆ ಅನೇಕ ಪ್ರವಾದಿಗಳನ್ನ ನಾನು ಉಳಿಸಿದ್ದೇನೆ ಅಂತ ಹೇಳಿ. ನಮ್ಗೆ ಗೊತ್ತಿಲ್ದಿರುವ ಅನೇಕರು ಈ ತರ ನಮ್ ಸುತ್ತಮುತ್ತಲ ಇದ್ದಾರೆ. ದೇವರನ್ನು ಇಂಡಿವಿಜುವಲ್ ಆಗಿ ಪ್ರೀತಿಸುವ, ಅವರ ಸೇವೆ ಮಾಡುವ ಆಸೆ ಇದಿರುವ ಯಾವ ಗುಂಪಲ್ಲೂ ಇಲ್ಲ, ಯಾರ ಜೊತೆಗೇನು ಸೇರಿ ಮಾಡಕ್ ಅವರಿಗೆ ಗೊತ್ತಿಲ್ಲ ಅಂದವರು ಸುಮಾರು ಜನ ಇದ್ದಾರೆ. ಪ್ರಿಯರೇ, ಅಂದವರನ್ನು ಕಂಡುಹಿಡಿದು ಅವರನ್ನು ಪ್ರೀತಿಸಿ ಅವರನ್ನು ನಮ್ ಜೊತೆಗೆ ಸೇರಿಸುವಾಗ ಅವರ ಶಕ್ತಿ ನಾವು ಚೆನ್ನಾಗಿ ನಮ್ಮ ಈ ಒಂದು ಸರ್ವಿಸ್ ಟೀಮ್ ಅಲ್ಲೂ, ಡೀನ್ರಿ ಟೀಮ್ ಅಲ್ಲೂ, ಪ್ರೇಯರ್ ಗ್ರೂಪ್ ಅಲ್ಲೂ ಚೆನ್ನಾಗಿ ಯುಟಿಲೈಸ್ ಮಾಡುವಾಗ ಅವರು ಬೆಳೆಯುತ್ತಾರೆ, ನಾವು ಬೆಳೆಯಲು ಸಾಧ್ಯ ಆಗ್ತದೆ, ನಮ್ಮ ಪ್ರಾರ್ಥನಾ ಕೂಟನೂ ಶಕ್ತಿ ಆಗ್ತದೆ. ಆದ್ರೆ ಪ್ರಿಯರೇ, ಅನೇಕ ಬಾರಿ ಇದು ಒಂದು ನಿಜವಾಗಿ ಒಂದು ಪ್ರಶ್ನೆನೆ. KJ ಸರ್, ಇದ್ರ ಮೇಲೆ ನೀವೇನ್ ಹೇಳ್ತೀರಾ? ನಾವು ಇದೆಲ್ಲ ಅಡ್ರೆಸ್ ಮಾಡ್ಲೇಬೇಕು ಈ ವಿಷಯಗಳು. ಹೌದು ಸರ್, ಇದು ತುಂಬಾ ಮುಖ್ಯ. ನಾವು ಅವ್ರನ್ನ ಸೇರಿಸ್ಕೊಳ್ಳಿಲ್ಲ, ಅವ್ರ ಬಗ್ಗೆ ಕನ್ಸರ್ನ್ ತೋರಿಸ್ಲಿಲ್ಲ ಅಂತ ಹೇಳಿದ್ರೆ ಅವರು ತಪ್ಪಾಗಿ, ನೀವು ಹೇಳ್ದಂಗೆ ತಪ್ಪಾದ ದಾರಿಲೇ ಹೋಗ್ಬಿಡ್ಬೋದು. ಅವರು ನಾಶ ಆಗ್ತಾರೆ, ಅವರು ನಾಶ ಆಗ್ತಾರೆ, ಅವ್ರ ಜೊತೆ ಹಿಂಬಾಲಿಸೋರು ನಾಶ ಆಗ್ತಾರೆ. ಸೊ ಇದ್ರ ಬಗ್ಗೆ ನಾವು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅನ್ಸುತ್ತೆ. ಇದು ನಾವು ತುಂಬಾ ಕೇರ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡ್ಲೇಬೇಕು. ಇವರನ್ನ ನಾವು ಪಾಸಿಟಿವ್ ಆಗಿ ಪುಷ್ ಮಾಡ್ಬೇಕು. ಯಾಕಂದ್ರೆ ಯೇಸುವಿಗೆ ಎಲ್ಲಿಂದ ಲೀಡರ್ಸ್ ಬರ್ಬೇಕು? ನಮ್ ವಿಚಾರಣೆಗಳಿಂದನೇ ಲೀಡರ್ಸ್ ಬರ್ಬೇಕು. ಈ ಲೀಡರ್ಸ್ ಗಳನ್ನು ದೇವರ ವಿಚಾರಣೆಯಲ್ಲಿ ಇಟ್ಟಿದ್ದಾರೆ, ಆದ್ರೆ ನಾವು ಅವರನ್ನು ನಮ್ ಕಡೆಗೆ ಟ್ಯಾಪ್ ಮಾಡಿ, ಇಲ್ಲ ನಮ್ ಕಡೆಗೆ ಸೇರಿಸ್ಲಿಲ್ಲ. ಆಗ ಏನಾಗ್ತದೆ, ಅವರವರಾಗಿ ಏನೋ ಮಾಡಿ ಅವರಿಗೆ ಇಷ್ಟ ಇರೋ, ನೀವು ಸಾಮೀರ್ ಹೇಳಿದಾಗೆ ಕೆಲವರು ಈ ತರ ಮಾಡೋರುಂಟು, ಕೆಲವರು ಬರೀ ಜಪಸ್ವರ ಮಾಡಿ ಅಲ್ಲಿ ಏನೋ ಕೃಪಾಸನ ಮಾತೆ ಹತ್ರ ಹೋಗಿ ಬರೋರುಂಟು. ನಾವು ಅವರನ್ನು ಒಂಥರ ದೂರ ಇಡುವಾಗ, ಇವರು ನೋಡಿ ಅಲ್ಲೂ ಹೋಗ್ತಾರೆ, ಏನ್ ಪ್ರಯೋಜನ, ನಾವು ಇಲ್ಲಾದ್ರೂ ಇದ್ದು ಪ್ರಾರ್ಥನೆ ಮಾಡಿದ್ರು ಸಾಕಲ್ವಾ, ಈ ರೀತಿ ಚಿಂತಿಸಿ ಅವರನ್ನು ಸ್ವಲ್ಪ ದೂರ, ಅವ್ರಿಗೇನೋ ಸ್ಪೆಷಲ್ ಆಗಿರುವವರು, ಅವರು ಸರಿ ಇಲ್ಲ ಎಂಬ ರೀತಿಯಲ್ಲಿ ದೂರ ಇಡುವವರು, ಅಥವಾ ಕೆಲವರು ಈ ಟೈಪ್ ಇರ್ತಾರೆ. ಪ್ರಿಯರೇ, ಇಂಥವರನ್ನೆಲ್ಲ ನಾವು ಕಮ್ಯೂನಿಯನ್ ಅಂತ ಹೇಳೋದು ಅದೇನೆ. ಇವರನ್ನೆಲ್ಲ ನಾವು ಒಳಗಡೆ ತಂದು ಆದಷ್ಟು, ಈಗ ಎಲ್ಲಾ ಪರ್ಫೆಕ್ಟ್ ಇರಲ್ಲ, ಕೆಲವರು ಒಂಥರ ನಾವು ಎಷ್ಟೇ ಅವ್ರನ್ನ ಇನ್ವಾಲ್ವ್ ಮಾಡಿದ್ರು ರಾಂಗ್ ರೂಟ್ ಅಲ್ಲಿ ಹೋಗೋರು ಇರ್ತಾರೆ. ಅಂತವರನ್ನ ನಾವು ಲಾಂಗ್ ರನ್ ಅಲ್ಲಿ ಗೊತ್ತಾಗ್ತದೆ. ಆದ್ರೆ ಯಾರಾದ್ರೂ ಏನಾದ್ರೂ ನೋಡುವ ತಕ್ಷಣನೇ ಅವರನ್ನು ಜಡ್ಜ್ ಮಾಡಿ ಅವ್ರನ್ನೊಂದು ಮೂಲೆ ಕೂರಿಸುವುದು ಪ್ರಿಯರೇ, ಖಂಡಿತವಾಗಿಯೂ ಅದು ತಪ್ಪಾಗುತ್ತೆ. ಸರ್, ಈ ವಿಷಯದಲ್ಲಿ ಸರ್ ನಿಜ ಹೇಳ್ಬೇಕಾದ್ರೆ ಸರ್, ನಾವು ಈ ಚರ್ಚೆ ಅಂದ್ರೆ ನಮ್ಮ ಪ್ರಾರ್ಥನಾ ತಂಡದಲ್ಲಿ ಕೂಡ ನೋಡ್ಬೇಕಾದ್ರೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಈ ಮನಸ್ಥಿತಿ ಇರ್ಲಿಲ್ಲ ಸರ್. ನಿಜ ಹೇಳ್ತೀನಿ, ನಾವು ಕರೆಯೋದು ಇವರು ಅವರು ಇದು ಅದು ಇರ್ಲೇ ಇಲ್ಲ. ಏನಂದ್ರೆ ಯಾರೋ ಒಬ್ರು ಸುಮ್ಮನೆ ನಾವು
ಬರೋದು ಪ್ರೇಯರಿಗೆ ಬರ್ಬೇಕು, ಉದ್ದೇಶ ಅಷ್ಟೇ, ನಮ್ ಕರ್ತನ ಬಿಡ್ಬೇಕಷ್ಟೇ, ಆ ತರ ಭಾವನೆ ಇತ್ತು. ಈಗ ನಿಜ ಹೇಳ್ತೇನೆ ಸರ್, ತುಂಬಾ ನಮ್ಗೆ ಇದನ್ನ ಒಂದು ಎಚ್ಚರಿಕೆ ಅಂದ್ರೆ, ನಾವು ಬಿದ್ದಿರುವುದು ಇಂಥ ಒಳಗೆ ಕೂಡ ಹೇಳ್ಬೋದು ಸರ್. ನಮ್ಗೆ ಆ ಶ್ರೇಷ್ಠ ಚರ್ಚೆ ಮಾಡಿ ಇವ್ರನ್ನೆಲ್ಲ ಇವ್ರು ಸರಿಯಲ್ಲ, ಅವ್ರು ಬರ್ಲಿ, ಅವ್ರು ಬಂದು ದೇವ್ರ ಚಿತ್ತವಾದ್ರೆ ನಿಲ್ತಾರೆ, ಇಲ್ದೇ ಇದ್ರೆ ಹೋಗ್ತಾರೆ. ನಾವು ಮಗು ಅದೇ ಹೇಳಿದ್ರಲ್ಲ, ನಿಮ್ಮ ವಾದ ವಿವಾದ ಜಾಸ್ತಿ ಆಗುವಾಗ ಜೇಸಮ್ ಕರೆಕ್ಟ್ ಆಗಿ ಹೇಳ್ತದೆ ನೋಡಿ, ನಿಮ್ಮಲ್ಲಿ ಚಿಕ್ಕ ಮಕ್ಕಳಂಗ ಆಗದೆ ಇದ್ರೆ ನಿಜವಾಗ್ಲೂ ಶಿಷ್ಯತ್ವ ಆಗದೇ ಇಲ್ಲ ಸರ್. ಆ ಗುಣ ನಮ್ಮಲ್ಲಿ ಇರ್ಬೇಕು. ಆ ಗುಣ ಇತ್ತ ಅಂತ ನನಗೆ ಅನಿಸ್ತಾ ಇದೆ ಇವಾಗ. ಯಾಕಂದ್ರೆ ಇಲ್ಲಿ ಕೂಡ ನಾವು ಬಿದ್ದಿದ್ದೀವಿ ಅನಿಸ್ತಾ ಇದೆ. ಯಾಕಂದ್ರೆ ಈ ಚರ್ಚೆ ಮಾಡೋದು ನೋಡಿ, ಇವರೇ ಬರ್ಬೇಕು, ಇವರೇ ಬರ್ಬೇಕು, ಇವ್ರು ಮನೆಗೆಲ್ಲ ನೋಡಿ ಸರ್. ಇದು ವಿಶ್ವಾಸಕ್ಕೆ, ನಮ್ಮ ವಿಶ್ವಾಸ ಕೊರತೆ ಇದ್ರೆ ಮಾತ್ರ ಇದು ಬರ್ತಾ ಅನಿಸ್ತದೆ ನಮ್ಗೆ. ನಾವು ಚಿಕ್ಕ ಮಕ್ಕಳು ಆಗಿಲ್ಲ ಅಂತ ಅರ್ಥ. ಅವ್ರು ಬರ್ಲಿ ಸರ್, ಅವ್ರು ಬಂದು ಕಾರ್ಯ ಮಾಡ್ಲಿ, ಸೇರಿಸ್ಲಿ. ನಾವು ಅದನ್ನ ಮಾಡಿದ್ರೆ ನಮ್ಗೆ ದೇವ್ರು ನೋಡ್ಕೊಳ್ತಾರೆ. ಒಂದ್ ಕಡೆ ವಚನ ಇದ್ದಿಲ್ಲ, ಮನುಷ್ಯತ್ವಾದ್ರೆ ಅವರಷ್ಟು ಅವರೇ ಹೋಗ್ತಾರೆ. ನಾವು ಅದನ್ನ ತೀರ್ಪು ಕೊಡಕ್ಕೆ ಇಲ್ಲ, ನಾವೇನ್ ಮಾಡ್ತೀವಿ, ತೀರ್ಪು ಕೊಟ್ಬಿಡ್ತೀವಿ. ಹೌದು ಇದು ಬೆಟ್ಟಾಗಿರೋದು. ಪ್ರಿಯರೇ, ಇದು ನಮ್ಮ ಈ ಟೀಮ್ಗಳಲ್ಲಿ ನಡೆಯುವ ದೊಡ್ಡ ಒಂದು ಗೊಂದಲ ಆಗಿದೆ. ಈಗ ಎಷ್ಟೋ ಬಾರಿ ಯಾರಾದ್ರೂ ಏನಾದ್ರು ಮಾಡಕ್ ಸ್ಟಾರ್ಟ್ ಮಾಡ್ಬೇಕು, ಇವರು ಬೆಳೆದು ಬಿಡುತ್ತಿಟ್ರೆ ಏನಾಗ್ತದೆ. ನಾನು ಅದೇ ಕೊನೆಯಲ್ಲಿ ಚಿಕ್ಕ ಮಕ್ಕಳಂದೇ ಆಗಿ ಅಂತ ಹೇಳಿ ನಾನು ಹೇಳೋಣ ಅಂತ ಇತ್ತು. ಈಗ ಬೆಣ್ಣಾಗಿ ಮೇಲ್ಬಿಟ್ಟಿದ್ದೀರ. ಸೊ ಇವರನ್ನು ನಾವು ಸಪೋರ್ಟ್ ಮಾಡಿದ್ರೆ ಇವ್ರು ಬೆಳೆದು ಬಿಟ್ರೆ ಏನಾಗ್ತದೆ, ನಾಳೆ ನಮ್ಗೆ ಪ್ರಿಯರೇ, ಇದು ಸೈತಾನನು ಒಂದೊಂದು ತಂಡಗಳಲ್ಲೂ ಒಂದೊಂದು ಸಿಸ್ಟಮ್ ಅಲ್ಲೂ ತರುವ ದೊಡ್ಡ ವಿಷಯವಾಗಿದೆ. ಅಲ್ಲೇನೆ ಆ ಭಾಷೆ, ಈ ಭಾಷೆಗಳೆಲ್ಲ ಮಧ್ಯೆ ಬರುವುದು ಇಲ್ಲೇನೆ. ಅಂತವರು ಇಂಥವರು. ಪ್ರಿಯರೇ, ನಿಜ ಹೇಳ್ತೀನಿ, ಇದೆಲ್ಲ ಚಿಂತಿಸದೆ, ಭಾಷೆಯ ಚಿಂತೆ ಇಲ್ಲದೆ, ಮತ್ತೆ ಆ ವರ್ಗದ ಚಿಂತೆ, ಅಂತವರ ಇಂಥವರ ಈ ಚಿಂತೆ ಇಲ್ಲದೆ, ನಾವು ಯಾರಾದ್ರೂ ದೇವರ ಸೇವೆಗಾಗಿ ದೇವರಲ್ಲಿ ಪ್ರಾರ್ಥಿಸುವರನ್ನು ಕಂಡು ಹಿಡಿದು ಸೇರಿಸುವಂತ ಅವಸ್ಥೆ ಇರುವ ವ್ಯಕ್ತಿಗಳು ನಾವು ಆಗಿದ್ದರು. ಆದ್ರೆ ಈಗ ನಮ್ಗೆ ಏನಾಯ್ತಂದ್ರೆ, ನನ್ಗೆ ಹಾಕ್ಬೇಕು ಇಷ್ಟು, ನನ್ಗೆ ಹಾಕ್ಬೇಕು, ಲಾಸ್ಟ್ ನನ್ಗೇನೇನ್ ತೊಂದರೆ ಆಗ್ತದೆ, ನಾನಾಯ್ತು, ನನ್ ಪಾಡಾಯ್ತು, ಈ ರೀತಿ ಆಗುವ ರೇಂಜಲ್ಲಿ ಇದು ಈಗ ಅಲ್ಲ. ಸೈತಾನನು ಆಗಲಿಂದನೇ ನೋಡಿ, ಯೇಸುಸ್ವಾಮಿ ಜೊತೆಗಿದ್ದಾಗ ಶಿಷ್ಯರ ಮಧ್ಯೆನೇ ಈ ಬಿತ್ತನ್ನು ಬೀರಿದ ಸೈತಾನನ. ಇದು ಎಲ್ಲ ಕಡೆಗೂ ನಡೆಯುತ್ತದೆ. ಸೊ ಪ್ರಿಯರೇ, ಅದರಿಂದ ನಾವು ಏನ್ ಫೇಸ್ ಮಾಡ್ತಾ ಇದೀವಿ, ನಿಜ ಹೇಳ್ತೀನಿ, ನಾವು ಲೀಡರ್ಸ್ ಇಲ್ಲದೆ ಇರುವ ಪರಿಸ್ಥಿತಿಗೆ ರೀಚ್ ಆಗಿದೆ. ಲೀಡರ್ಸ್ ಇಲ್ಲ. ಈಗ ನೀವು ನೋಡಿ, ಒಂದು 15 ವರ್ಷಗಳ ಹಿಂದೆ ನೋಡಿರುವ ಲೀಡರ್ಸ್ ಈಗಲೂ ಇರುವುದು. ಹೊಸ ಲೀಡರ್ಸ್ ಇಲ್ಲ ನಮ್ಗೆ. ಇದಾರ ಎಲ್ಲಾದ್ರು? ಇಲ್ಲ. ಸೇಮ್ ಅಲೆ ಹೊಸಬರನ್ನು ಬೆಳೆಯುವುದಕ್ಕೆ, ಕಂಡು ಹಿಡಿಯಕ್ಕೆ ನಾವು ಲೀಡರ್ಸ್ ಇಲ್ಲ ಅಂತ ಕೊರಗ್ತೀವಿ. ಹೇಗೆ ಲೀಡರ್ಸ್ ಬರ್ತಾರೆ? ಯಾರಾದ್ರೂ ತಲೆ ಎತ್ತುವಾಗಲೂ ಅಲ್ಲಿ ತಲೆ ಅಮಕ್ ಬಿಡ್ತೀವಿ. ಮತ್ತೆ ಹೇಗೆ ಲೀಡರ್ಸ್ ಮೇಲೆ ಬರ್ತಾರೆ? ಸೊ ಈ ವಿಷಯಗಳು ನಾವು ಸೀರಿಯಸ್ ಆಗಿ ತಗೋಬೇಕು. ಅಯ್ಯೋ, ಅವರು ಪ್ರೀಚ್ ಮಾಡ್ತಾ ಇದಾರ, ಇವರು ಪ್ರೀಚ್ ನಾವು ಬ್ಲಾಕ್ ಮಾಡ್ತೀವಿ. ಈ ರೀತಿ ಅವರನ್ನು ಬಿಟ್ರೆ ಆಗಲ್ಲ. ಈ ಚಿಂತೆಗಳೆಲ್ಲ ನಮ್ಗೆ ಈ ಯೇಸುಸ್ವಾಮಿಯ ಒಂದು ಮೈಂಡ್ ಸೆಟ್ ಇಲ್ಲಿ ನೋಡುವಾಗ ಹೇಗೆ ಎಂಬುದು ನಾವು ನಮ್ಮನ್ನ ಅವಲೋಕನ ಅಂದ್ರೆ, ಎಲ್ರೂ ಪರ್ಫೆಕ್ಟ್, ಎಲ್ರೂ ಅಂತಲ್ಲ, ಅದರಲ್ಲೂ ಇರ್ತಾರೆ ಕೆಲವ ಪಾಳಾಗಿರೋ ವಿತ್ತುಗಳು ಇರ್ತಾರೆ. ಆದರೆ ನಾವು ಜಡ್ಜ್ ಮಾಡಕ್ಕೆ ನಾವು ಯಾರು ಅಲ್ಲ. ಆದಷ್ಟು ಟ್ರೈ ಮಾಡೋಣ, ನಾವು ಟ್ರೈ ಮಾಡೋಣ. ಹೇಳಿ ಬ್ರದರ್. ಮಾತಾಡ್ಬೋದಾ? ಬ್ರದರ್ ಮಾತಾಡಿ ಬ್ರದರ್. ಹೌದು, ನಾವು ವಿಶ್ವಾಸದ ರಹಸ್ಯವನ್ನು ಸಾರುತ್ತೇವೆ. ಏನಂತ ಹೇಳ್ತೇವೆ? ಯೇಸು ಸತ್ತರು, ಯೇಸು ಜೀವಂತವಾದರು, ಎಲ್ಲ ನಾವು ಯೇಸು ಮರಳಿ. ನಾವು ಏನಾದ್ರೂ ಮಾಡ್ತೇವ ಅದರ ಬಗ್ಗೆ? ಅದರಲ್ಲಿ ವಿಶ್ವಾಸ ಉಂಟ ನಮ್ಗೆ? ಯಾರಾದ್ರೂ ಈ ಯೇಸು ಮರಳಿ ಬರ್ತಾರೆ ಅಂತ ಹೇಳಿ ಯಾರಾದ್ರೂ ಸಾರ್ತಾರ? ಲೋಕನ 21ನೇ ಅಧ್ಯಾಯದ ಒಂದು ಸಂಕೇತಗಳನ್ನು ಕೊಟ್ಟಿದ್ದಾರೆ. 21ನೇ ಅಧ್ಯಾಯ 1-11 ಓದಿದ್ರೆ ಅದರಲ್ಲಿ ಸಂಕೇತ ಕೊಟ್ಟಿದ್ದಾರೆ. 10 ಸಂಕೇತಗಳನ್ನು ನಾವು ತೆಗೆದುಕೊಂಡ್ರೆ, ಇದು ನಾವು ಸಾರದಿದ್ರೆ ಯಾರು ಸಾರಬೇಕು? ಯೇಸು ಮರಳಿ ಬರುವರು. ಎಲ್ಲಿಯಾದ್ರೂ ಈ 2ನೇ ಆಗಮನದ ಯೇಸುವಿನ ಬರುವಿಕೆಯ ಬಗ್ಗೆ ಯಾರಾದ್ರೂ ಮಾತಾಡ್ತಾರ? ಇದರ ಬಗ್ಗೆ ರಿಟ್ರೀಟ್ ಕೊಡ್ತಾರ? ನಾವು ಸಾರ್ತೇವೆ. ಯೇಸು ಸತ್ತರು, ಇವತ್ತು ಜೀವಂತವಾದರು, ಎಲ್ಲ ಇಷ್ಟ ಮಾಡ್ತೇವೆ. ಯೇಸು ಮರಳಿ ಬರುವರು ಎಂದ ಬಗ್ಗೆ ನಾವು ಮಾತಾಡುವುದೇ ಇಲ್ಲ. ಇದು ನಮ್ಮ ಜವಾಬ್ದಾರಿಯಾಗಿದೆ. 2ನೇ
ತಂಡ 2ನೇ ಲೀಡರ್ 3ನೇ ಲೀಡರ್ ಅದ್ ಸೆಕೆಂಡ್ ಸೆಟ್ ನಾವ್ ಇರುವಾಗಲೇ ಅವ್ರಿಗೆ ಕೊಡ್ಬೇಕು, ನೀವು ಮಾತಾಡಿ. ಇಲ್ಲಿ ಹೋದ್ರೆ ನಾವೇ ಮಾತಾಡ್ತಾ ಇದ್ದೇವೆ, ಅವರಿಗೆ ಮಾತಾಡ್ಲಿಕ್ಕೆ ಬಿಡುದಿಲ್ಲ. ತಪ್ಪು ಮಾಡಿ ಅವರು ಕಲಿತಾರೆ, ನಾವು ಕೂಡ ತಪ್ಪು ಮಾಡಿಯೇ ಕಲಿತಾರೆ. ಆದ್ರೆ ಯೇಸುವಿನ 2ನೇ ಆಗಮನ ಯಾವಾಗ ಆಗ್ತದೆ? ಅಪೊಸ್ತಲರು ಪ್ರೇಷಿತರು ನಾಳೆ ಆಗ್ತದೆ ಅಂತ ಹೇಳಿ ಇಂಥದ್ ಎಲ್ಲ ಮಾರಿ ಏನು ಬೇಡ, ಇದು ಸುಮ್ಮನೆ ಯೇಸು ಮರಳಿ ಬರುವವರು ಅಂತ ಹೇಳಿ ಅವರು ಶುಭವಾರ್ತೆ ಸಾರಿದರು. ಅನ್ಯ ದೇಶಕ್ಕೆ ಹೋದ್ರು. ನಾವು ನಮ್ಮ ಊರಿನಲ್ಲಿ ಕೂಡ ಒಂದು ಪ್ರೇಯರ್ ಮೀಟಿಂಗ್ ಕರೆದ್ರೆ ನಮ್ಮವರೇ ಬರುದಿಲ್ಲ, ಹೊರಗಿನವರು ಬರುದು ಹೇಗೆ? ಯಾ ಬ್ರದರ್ ಕರೆಕ್ಟ್. ಈಗ ಬೇಕಾದ್ರೆ ನಮ್ ಮುಂಜಾನೆ ಪ್ರಾರ್ಥನೆ ಇರುವವರೇ ಕೆಲವೊಮ್ಮೆ ನಮ್ ಪ್ರಾರ್ಥನೆ ಕೂಟದಲ್ಲಿ ಬರಲ್ಲ. ಬೇಕಾದ್ರೆ ಪೂಜೆ ಮುಗಿಸಿ ಪ್ರೇಯರ್ ನಡೀತಾ ಇದೆಯಾ, ವ್ಯಕ್ತಿಗೆ ಎಸ್ಕೇಪ್ ಆಗಿ ಹೋಗೋಣ ಅಂದ ರೀತಿಯಲ್ಲಿ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ನಿಂದ್ಬಿಟ್ರೆ ನಾವು ಇನ್ನೊಂದು 1 hour ನಿಲ್ಬೇಕಲ್ಲ, ಈ ರೀತಿ ಹೇಳೋರು ಇದ್ದಾರೆ. ಈಗ ಯೇಸು ಬಂದ್ರೆ ನಾವು ಏನು ಉತ್ತರ ಕೊಡ್ಬೇಕಪ್ಪ? ಯೇಸು ಈಗ ಇವತ್ತು ಇಂದು ಮರಿಯಂತ ಇಲ್ಲಿ ಬಂದರೆ ಇಳಿದರೆ, ಜಾಯ್ ಬ್ರದರ್ ಹೇಳಲಿಲ್ಲ, ಅವರು ಹೇಳಿದರೆ ನಾವು ಇದನ್ನು ಮಾಡ್ತಿದ್ದೇವೆ, ಜಾಯ್ ಬ್ರದರೇ ಕಾರಣ ಇದಕ್ಕೆ ಅಂತ ಹೇಳಿ ಎಲ್ಲ ಜಾಯ್ ಬ್ರದರ್ ಮೇಲೆ ಹಾಕಿ ಅಲ್ವಾ? ಅದೇ ಹೇಳುದಲ್ಲ, ಎಲ್ಲ ದುರಿತಿಯರು, ಆದಮ ದುರಿದು ಅವಳಿಗೆ, ಅವ್ವ ದುಡಿದು ಸರ್ಪಳಿಗೆ, ಅದೇ ಅವಸ್ಥೆ ನಮ್ದಾಗಿದೆ, ಇತರರನ್ನು ದುರುವುದು. ಆದ್ರೆ ನಾವು ಏನು ಮಾಡ್ತೇವೆ, ನಮ್ಮಿಂದ ಏನಾಗ್ತದೆ ಅದನ್ನು ಮಾಡ್ಬೇಕು. ಯೇಸುವಿನ 2ನೇ ಆಗಮನದ ಬಗ್ಗೆ ನಾವು ಚಿಂತನೆ ಮಾಡಿ ಇತರಿಗೆ ಬೋಧನೆ ಮಾಡ್ಲಿಕ್ಕೆ ನಮ್ಗೆ ಈ ಮರಿಯನ್ ತಂಡ ದೇವರು ಕೊಟ್ಟಿದ್ದಾರೆ. ಅದನ್ನು ನಾವು ಸ್ಟಾರ್ಟ್ ಮಾಡ್ಬೇಕು. ಇಲ್ಲ ಇದ್ರೆ ನಾವು ನಿಜವಾಗಿ ದೇವರಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರದರ್, ಈ ಒಂದು ವಿಷಯದಲ್ಲಿ ನಾವು ಆಕ್ಚುಲಿ ಒಂದು 2 years ಮುಂಚೆ ಆಲ್ಮೋಸ್ಟ್ ಒಂದು 6 months ಫುಲ್ ಟಾಪಿಕ್ ಯೇಸುವಿನ ಈ ಒಂದು ಬರುವಿಕೆ ಇತ್ತು. ನೀವ್ ಹೇಳಿದಾಗೆ ಪುನಃ ಈ ಒಂದು ಪಾಯಿಂಟ್ ನಾವು ಸ್ಟಾರ್ಟ್ ಮಾಡ್ಲೇಬೇಕು. ಈ ವಿಷಯದಲ್ಲಿ ಮಚ್ಚಳ ಬ್ರದರ್ ಇದು ಹೇಳಿದಾಗ ನನ್ಗೆ ಅನಿಸ್ತು, ಈ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಲೀಡರ್ಸ್ ಗಳಿಗೆ ಅವಸ್ಥೆ ನಾವು ಚಿಂತಿಸುವಾಗ, ಈ ವಿಮೋಚನಾ ಕಾಂಡದಲ್ಲಿ ಅಮಲೇಕರ ವಿರುದ್ಧವಾಗಿ ಇಸ್ರಾಯೇಲರು ಒಂದು ಯುದ್ಧ ಮಾಡ್ತಾ ಇದ್ದಾರೆ. ನಮ್ಗೆಲ್ರಿಗೂ ನೆನಪಿರುವ ವಚನ, ಧ್ಯಾನಿಸಿರುವ ವಚನ ಅಲ್ವಾ ಬಿರ್ನೇಗೋ? ಈ ಸಮಯದಲ್ಲಿ ಯಾರು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ? ಓಕೆ, ಆ ವಚನ ತಗೊಳ್ಳೋಣ. ವಿಮೋಚನಾ ಕಾಂಡ 17ನೇ ಅಧ್ಯಾಯ 8ರಿಂದ ಓದಿ. ವಿಮೋಚನಾ ಕಾಂಡ 17ನೇ ಅಧ್ಯಾಯ 8ರಿಂದ. ಅಮಲೇಕರು ರೆಫಿದೀಮಿನ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬಂದರು. ಮೋಶೆ ಯೆಹೋಶುವನಿಗೆ, ನೀನು ಯೋಧರನ್ನು ಆರಿಸಿಕೊಂಡು ನಾಳೆ ನಮ್ಮ ಪರವಾಗಿ ಹೊರಟು ಅಮಲೇಕರನ್ನು ಯುದ್ಧ ಮಾಡ, ನಾನು ದೇವರ ದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದರು. ಮೋಶೆ ಅಪ್ಪಣೆ ಮೇರೆಗೆ ಯೆಹೋಶುವನು ಅಮಲೇಕರ ಸಂಗಡ ಯುದ್ಧ ಮಾಡಲು ಸಾಕು ಪ್ರಿಯರೇ, ಇಲ್ಲಿ ಒಂದು 3 ಲೈನ್ ಲೀಡರ್ಶಿಪ್ ಇಲ್ಲಿ ಇದೆ. ಒಂದು ಫಸ್ಟ್ ಲೀಡರ್ ಮೋಶೆ, ಸೆಕೆಂಡ್ ಲೀಡರ್ಶಿಪ್ ಅಲ್ಲಿ ಯಾರಿದ್ದಾರೆ? ಆರೋನ ಮತ್ತು ಹೂರ್ ಸೆಕೆಂಡ್ ಲೀಡರ್ಶಿಪ್. ಥರ್ಡ್ ಲೈನ್ ಲೀಡರ್ಶಿಪ್ ಯಾರು? ಜೋಶುವ. ಆಯ್ತಾ? ಈಗ ಈ ಒಂದು ಯುದ್ಧ ನಡೆಯುವಾಗ ಆಕ್ಚುಲಿ ಯಾರು ಲೀಡ್ ಮಾಡ್ಬೇಕಿತ್ತು? ಮೋಶೆ ಲೀಡ್ ಮಾಡ್ಬೇಕಿತ್ತು. ಆದ್ರೆ ಮೋಶೆ ಏನ್ ಮಾಡ್ತಾ ಇದ್ದಾರೆ? ಫಸ್ಟ್ ಲೈನ್ ಲೀಡರ್ಶಿಪ್ ಬೆಟ್ಟಕ್ಕೆ ಹೋಗಿ ದೇವರೊಂದಿಗೆ ಐಕ್ಯಪಟ್ಟು ಪ್ರಾರ್ಥಿಸ್ತಾ ಇದ್ದಾರೆ. ಸೆಕೆಂಡ್ ಲೈನ್ ಲೀಡರ್ಶಿಪ್ ಸಹ ಆರೋನ ಮತ್ತು ಹೂವರು ಸಹ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಥರ್ಡ್ ಲೈನ್ ಲೀಡರ್ಶಿಪ್ ಯುದ್ಧವನ್ನು ದೇವರ ಶಕ್ತಿಯಿಂದ ಮುನ್ನಡೆಸ್ತಾ ಇದ್ದಾರೆ. ಪ್ರಿಯರೇ, ನೀವೊಂದು ಯೋಚನೆ ಮಾಡಿ. ಈಗ ಒಂದು ಟೀಮ್ನಿಂದ ಒಂದು ಕನ್ವೆನ್ಷನ್ಗೆ ಕರೆದು ಅಂತ ಇಟ್ಕೊಳ್ಳೋಣ, ಅದು ಒಂದು ಧ್ಯಾನ ನಡೆಸಕ್ಕೆ ಕರೆದು ಅಂತ ಇಟ್ಕೊಳ್ಳೋಣ. ಏನ್ ನಡೀತದೆ? ಈ ಜೋಶನ್ ಸ್ಥಾನ ಇಲ್ಲಿ ಇರ್ತದೆ? ಫಸ್ಟ್ ಮುಖ್ಯ ಮೇನ್ ಲೀಡರ್ಸ್, ಮೇನ್ ಪ್ರೀಚರ್ಸ್. ಜೋಶುವ ಪ್ಲೇಸ್ ಎಲ್ಲಿ ಇರ್ತದೆ? ದಯಾಲ್ ನೀರ್ ತರೋದು,
ಊಟ ನೀರ್ ಊಟ ತಯಾರು ತರೋದು, ಮಾಡೋದು, ಊಟ ಊಟ ತಯಾರು ತಯಾರು ಮಾಡೋದು. ಮಾಡೋದು, ಚರ್ಚಲ್ಲಿ ಕೂತು ವಿನಯ ಪ್ರಾರ್ಥನೆ ಮಾಡೋದು, ಈ ವಿಷಯಗಳು ಜೋಶನ್ ರೋಲ್ ಇರ್ತದೆ. ಆದರೆ ಆ ಯುದ್ಧದಲ್ಲಿ ಪ್ರಿಯರೇ, ಮೋಶೆಯ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ನೋಡಿ, ಮೋಶೆ ಯೆಹೋಶುವನ ಒಂದು ಥರ್ಡ್ ಲೈನ್ ಲೀಡರ್ ಅನ್ನು ಯುದ್ಧಕ್ಕೆ ಕಳಿಸ್ತಾ ಇದ್ದಾನೆ. ಸೊ ಇದರಲ್ಲಿ ಮುಖ್ಯ ಯಾವುದು? ಈ ದೇವರೊಂದಿಗೆ ಐಕ್ಯಪಟ್ಟು ಪ್ರಾರ್ಥನೆ ಮಾಡೋದು ಮುಖ್ಯವಾದ ವಿಷಯವಾಗಿದೆ. ಪ್ರಿಯರೇ, ನೀವೇ ಯೋಚನೆ ಮಾಡಿ. ನನಗೆ ಒಂದು ರೀತಿಯಲ್ಲಿ ತುಂಬಾ ಖುಷಿ ಇದೆ. ಈ ನಾವು ಮರಿಯಂ ತಂಡದಲ್ಲಿ ಪ್ರಾರಂಭದಲ್ಲಿ ನನಗೊಂದು ಡೌಟ್ ಇತ್ತು. ಈಗ ಎಲ್ರೂ ಪ್ರಾರ್ಥನೆಗೆ ಬರ್ಬೇಕು, ಎಲ್ರೂ ವಚನ ಕೊಡ್ಬೇಕು, ಏನ್ ಮಾಡ್ಲಿ ಅಂದ್ರೆ ಆ ಟೈಮಲ್ಲಿ ಸುಮಾರು ಜನ ವಚನ ಕೊಡುವ ರೇಂಜ್ ಅಲ್ಲಿ ಇರ್ಲಿಲ್ಲ. ಆದ್ರೂ ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ, ನೀವು ಬದ್ದಿ ಆ ಒಂದು ಟೈಮ್ ಟೇಬಲ್ ಇಡಕ್ಕೆ ಪ್ರಾರಂಭಿಸಿದಾಗ ಪ್ರಿಯರೇ, ನನ್ಗೆ ಆಗ ಒಂದು ಭಯ ಇತ್ತು. ಈಗ ನಾನ್ ಇಲ್ದೇ ಇದ್ರೆ ಏನಾಗ್ತದೆ? ನಾನ್ ಪರ್ಪಸ್ಫುಲ್ ಆಗಿ ಒಂದೊಂದ್ ದಿನ ಆಬ್ಸೆಂಟ್ ಆಗಲು ಪ್ರಯತ್ನ ಪಟ್ಟೆ. ಯಾಕಂದ್ರೆ ನಾನು ಇದ್ರೆ ತಾನೆ ಅವ್ರಿರ್ತಾರೆ, ಅವ್ರೇನಾದ್ರು ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿ. ಸೊ ಆಬ್ಸೆಂಟ್ ಆಗುವಾಗ ಬೇರೆ ವಿಧಿ ಇಲ್ಲ, ಒಬ್ಬೊಬ್ಬರ ಲೀಡರ್ಶಿಪ್ಗೆ ಬರುವ ಸಾಧ್ಯತೆ ಬಂತು. ಈಗ ನನಗೆ ನಿಜವಾಗಿ ಖುಷಿ ಇದೆ. ಒಂದು 15-20 ಪ್ರೀಚರ್ಸ್ ನಮ್ಮ ಮುಂಜಾನೆ ಪ್ರಾರ್ಥನೆಯಲ್ಲಿ ರೆಡಿ ಆಗಿದ್ದಾರೆ. ಪ್ರೀಸ್ ದಿ ಲಾರ್ಡ್. ಸೊ ಏನಾಗ್ತದೆ ಅಂದ್ರೆ, ನಾವು ಅಂತವರು, ಆ ಕ್ವಾಲಿಟಿ ಇರುವವರು, ಎಜುಕೇಶನ್ ಇರುವವರು, ಕಲಿತವರು, ಪ್ರಿಯರೇ, ಇದು ಯಾವುದು ನಮ್ಮ ಲೆಕ್ಕಕ್ಕಿಲ್ಲದೆ ಸಿಕ್ಕುವರನ್ನೆಲ್ಲ ಸೇರಿಸಿ ಒಬ್ಬೊಬ್ಬರಿಗೆ ಅವರ ಲೆವೆಲ್ ಅಲ್ಲಿ ಮಾಡಕ್ಕೆ ಒಂದು ಕೆಪಾಸಿಟಿ ಇದ್ದೇ ಇರ್ತದೆ. ತುಂಬಾ ಟ್ರೈನ್ ಆದವರಿಗೆ ಸಾಧಾರಣ ಜನರೊಂದಿಗೆ ಮಾತಾಡಕ್ಕೆ ಅಷ್ಟು ಬರ್ಬೇಕಂತಿಲ್ಲ, ಅವ್ರಿಗೆ ಅವರ ಲೆವೆಲ್ ಅಲ್ಲಿ ಇರುವವರೊಂದಿಗೆ ಮಾತನಾಡಬಹುದು. ಸೊ ತವರು ಎಲ್ಲಾ ವಲಯದಲ್ಲೂ ಲೀಡರ್ಸ್ ಇದ್ದಾರೆ. ಅವರನ್ನು ನಾವು ತಟ್ಟಿ ಎಬ್ಬಿಸುವಾಗ, ಅವರನ್ನು ನಾವು ಹೃದಯದಲ್ಲಿ ಸ್ವೀಕರಿಸುವಾಗ ಲೀಡರ್ಶಿಪ್ ತಾನೇ ಬೆಳೆಯುತ್ತದೆ. ಆದ್ರೆ ಅಗೇನ್ ನೋಡಿ, 51ನೇ ವಾಕ್ಯದಿಂದ ಓದಿ, ಇಲ್ಲಿ ಇನ್ನೊಂದು ಇಶ್ಯೂ ಕಾಣ್ತಾ ಇದೆ. ಯೋಹಾನನ್ ನಾವು ಯೋಚನೆ ಮಾಡುವಾಗ ಅಷ್ಟು ಸಾಧಾರಣ ವ್ಯಕ್ತಿ ಅಲ್ಲ. ಓದಿ. ಲೂಕ 9:51. ತಾವು ಸ್ವರ್ಗಾರೋಹಣವಾದ ದಿನಗಳ ಸಮೀಪಿಸಲು ಯೇಸು ಸ್ವಾಮಿ ಜೆರೂಸಲೇಮಿಗೆ ಅಭಿಮುಖವಾಗಿ ಹೊರಡಲು ನಿರ್ಧರಿಸಿದರು. ಅಲ್ಲದೆ ತಮಗೆ ಮುಂದಾದ ದೂತರನ್ನು ಕಳುಹಿಸಿದರು. ಇವರು ಹೊರಟು ಯೇಸುವಿಗೆ ಬೇಕಾದ್ದನ್ನು ಸಿದ್ಧ ಮಾಡಲು ಸಮಾರ್ಯದ ಒಂದು ಹಳ್ಳಿಗೆ ಬಂದರು. ಯೇಸು ಜೆರೂಸಲೇಮಿಗೆ ಹೋಗುತ್ತಿದ್ದ ಕಾರಣ ಅವರನ್ನು ಅಲ್ಲಿಯ ಜನರು ಬರಗೊಳಿಸಲಿಲ್ಲ. ಇದನ್ನು ಕಂಡ ಶಿಷ್ಯರಾದರು ಯಾಕೋಬ ಮತ್ತು ಯೋಹಾನ, ಪ್ರಭು, ಆಕಾಶದಿಂದ ಅಗ್ನಿಮಳೆ ಸುರಿದು ಇವರನ್ನು ನಾಶ ಮಾಡಲಿ ಎಂದು ನಾವು ಆಜ್ಞೆ ಮಾಡಬಹುದಲ್ಲವೇ ಎಂದರು. ನೋಡಿ, ಯೋಚನೆ ಮಾಡಿ ನೋಡಿ, ಈ ಇವರೊಂದು ಆಟಿಟ್ಯೂಡ್. ಇವರೇನು ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇವರು ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊ ಏನ್ ಮಾಡೋಣ ನಾವು? ಮೇಲಿಂದ ಅಲ್ವಾ ಅಗ್ನಿ ಮಳೆಯನ್ನು ಸುರಿಸಿ ಈ ನಾಡೇ ನಾಶ ಮಾಡ್ಬಿಡೋಣ. ಪ್ರಿಯರೇ, ಲೀಡರ್ಸ್ ಇವರು, ತಾಬೋರ್ ಬೆಟ್ಟದಲ್ಲಿ ಹೋದವರು ಇವರು. ಅರ್ಥ ಆಯ್ತಲ್ಲ? ಈ ಆಟಿಟ್ಯೂಡ್ ಲೀಡರ್ಶಿಪ್ ಅಲ್ಲಿ ಇಲ್ವಾ? ನಮಗೂ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅವರು ಬಾಯೆತ್ತದಂತೆ ನಾವು ಕುಗ್ಗಿಸುವರು. ನಮ್ಗೆ ಸಪೋರ್ಟ್ ಮಾಡದೆ ಇರುವಾಗ ಅವರು ಬೇಡ, ಅವರು ಅವರನ್ನು ಫ್ರೀ ಬಿಟ್ರೆ ತಾನೆ ಪ್ರಾಬ್ಲಮ್. ಸೊ ಟೈಟ್ ಮಾಡೋಣ, ಅವರನ್ನು ಏನು ಮಾಡದೆ ಇರುವಂತೆ ನಾವು ಮಾಡ್ಬಿಡೋಣ. ಪ್ರಿಯರೇ, ಇದು ಆಪ್ತ ಶಿಷ್ಯರ್ ಆಗಿರುವ ವ್ಯಕ್ತಿಗಳು ಸಹ ದೈವ ಅನುಭವವನ್ನು ಪೂರ್ಣವಾಗಿ ಅನುಭವಿಸುವ ಮುಂಚೆ ತಾಬೋರ್ ಬೆಟ್ಟದಲ್ಲಿ ಕಂಡಿದ್ದಾರೆ. ಆದ್ರೆ ಇವರ ಜೀವನದಲ್ಲಿ ಎಷ್ಟರ ಮಟ್ಟದಲ್ಲಿ ಇದು ಅನುಭವ ಆಗಿದೆ ಗೊತ್ತಿಲ್ಲ. ಪಂಚಶರ್ಮ ಅನುಭವ ಆಗುವವರೆಗೆ ಇವರೆಲ್ಲ ಈ ರೀತಿಯಲ್ಲೇ. ಪ್ರಿಯರೇ, ನಿಜ ಹೇಳ್ತೀನಿ, ಪವಿತ್ರ ಆತ್ಮರ ಬಗ್ಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಪವಿತ್ರ ಆತ್ಮರ ಅಭಿಷೇಕ ನಮಗುಂಡಾಗಬೇಕು. ನಿಜ ಯೋಚನೆ ಮಾಡಿ, ಪವಿತ್ರ ಆತ್ಮರ ಅಭಿಷೇಕ ಇಲ್ಲದೆ ಇರುವ ಒಂದು ವ್ಯಕ್ತಿ ಲೀಡರ್ ಆದರೆ ಈ ಅವಸ್ಥೆಗಳೆಲ್ಲ ಬರುತ್ತೆ. ಇವರಿಗೆ ಪಂಚಾಶತಮ ಅನುಭವ ಆಗುವುದಕ್ಕೆ ಇನ್ನೂ 1-2 ವರ್ಷ ಬೇಕಿತ್ತು. ಅದಕ್ಕೆ ಮುಂಚೆ ಇವರನ್ನು ಸ್ವಾಮಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಆ ಲೈನಿಗೆ. ಅದರಲ್ಲಿ ಇವರ ಮಾತುಗಳು ನೋಡಿ, ಆ ಬೆಂಕಿಯನ್ನು ಸುರಿಸಿ ಈ ಊರೇ ನಾಶ ಮಾಡ್ಬಿಡೋಣ. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಈ ಊರೇ ನಾಶ ಮಾಡಿಬಿಡೋಣ ಅಂತೇಳಿ. ಸೊ ಪ್ರಿಯರೇ, ಇವರ ಮಧ್ಯೆನೇ ಯೇಸು ಸ್ವಾಮಿ ಇಂಥವರೇ ಎಲ್ಲ, ಇವರು ಯಾರು ಪರ್ಫೆಕ್ಟ್ ಮನುಷ್ಯರು ಏನೂ ಅಲ್ಲ, ಶಿಷ್ಯರು ಅಂತ ಹೇಳುವಾಗ
ಅಯ್ಯೋ, ಯೇಸುವಿನ ಜೊತೆಗೆ ನಡೆದಾಗಲೂ ಇವರು ಪರ್ಫೆಕ್ಟ್ ಆಗಿರ್ಲಿಲ್ಲ. ಸ್ವಲ್ಪ ಪ್ರೀಸಲೋಡ್ ಹಾಲೆಲಿ ಅಂತ ಹೇಳಿ ಅವ್ರು ಯಾರು ಪರ್ಫೆಕ್ಟ್ ಆಗ್ಬೇಕಂದಿಲ್ಲ. ಪ್ರಿಯರೇ, ನಿಜವಾದ ಪರಿಶುದ್ಧಾತ್ಮ ಅಭಿಷೇಕ ಅವರಲ್ಲಿ ತುಂಬುವವರೆಗೆ ಇದೆಲ್ಲ ಇರುತ್ತದೆ. ಅದರಿಂದ ಯಾವಾಗ ನಾವು ಲೀಡರ್ಶಿಪ್ ಅನ್ನು ಸೆಲೆಕ್ಟ್ ಮಾಡ್ತೀವೋ, ಈ ಒಂದು ಪವಿತ್ರಾತ್ಮ ಅಭಿಷೇಕ ಅದೊಂದು ನಿಜವಾದ ಒಂದು ಒಂದು ಅಳತೆ ಗೋಲಾಗಬೇಕು. ಪವಿತ್ರಾತ್ಮದಿಂದ ತುಂಬಿದ ವ್ಯಕ್ತಿ, ತಾಳ್ಮೆಯಿಂದ ತುಂಬಿದ ವ್ಯಕ್ತಿ, ಅಂತಹ ವ್ಯಕ್ತಿಗಳು ಲೀಡರ್ಶಿಪ್ಪಿಗೆ ಬರುವಾಗ ಖಂಡಿತವಾಗಿ ಇಲ್ಲಿ ನೋಡಿ, ಯೇಸುವಿಗೆ ಎಷ್ಟು ಕಷ್ಟ ಆಗಿದೆ ಅಂತ ಗೊತ್ತಾ ಇವರನ್ನೆಲ್ಲ ಬ್ಯಾಲೆನ್ಸ್ ಮಾಡಕ್ಕೆ. ಬನ್ನಿ ನಾವು ಈ ಬೆಂಕಿ ಇಳಿಸೋಣ, ಈ ನಾಡೆ ಊರೇ ನಾಶ ಮಾಡೋಣ. ಇಂಥ ಸ್ಟೈಲಲ್ಲಿ ಇರುವವರು 12 ಜನ ಜೊತೆಗೆ ಇದ್ದರು. ಅವರನ್ನು ತಿದ್ದಿ, ಅವರನ್ನು ಪ್ರೀತಿಸಿ, ಅವರಿಗಾಗಿ ಪ್ರಾರ್ಥಿಸಿ. ಸುಮ್ಮನೆ ಅಲ್ಲ ಈ ಸ್ವಾಮಿ ಡೈಲಿ ಮುಂಚಾಣೆ ಪ್ರಾರ್ಥನೆಗೆ ಹೋಗ್ಬೋದು. ಇವರಿಗಾಗಿ ಇಂಥ ಟೈಪೇ ನಮ್ಮ ಜೊತೆಗಿರುವುದು, ಇವರನ್ನು ಸರಿಪಡಿಸಿ. ಆದ್ರೆ ಪವಿತ್ರಾತ್ಮ ಅಭಿಷೇಕ ಆದ್ಮೇಲೆ ಪ್ರಿಯರೇ ಇವರೆಲ್ಲರೂ ಪರ್ಫೆಕ್ಟ್ ಆದ್ರು. ಅದರಿಂದ ನಾವು ಪ್ರಾರ್ಥಿಸೋಣ. ಒಂದು ನಿಜ ಶಿಷ್ಯನಾಗ್ಬೇಕಾದ್ರೆ ಇದೆಲ್ಲ ನಮ್ ಚಿಂತೆಯಲ್ಲಿ ಬರೋದಾದ್ರೆ ಅವರನ್ನಿಲ್ಲದಂತೆ ಮಾಡೋಣ. ಇವ್ರು ಯಾರೋ ಇಷ್ಟು ಇದು ಮಾಡಕ್ಕೆ, ನಾವ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ಬೇರೆ ಇದು ಯಾವುದೂ ಲೆಕ್ಕಕ್ಕೆ ಬರದೆ ಏನೇ ಆದ್ರೂ ತಾಳ್ಮೆಯಿಂದ ಶಿಶುವಿನಂದೇ. ಶಿಶುವಿಗೆ ಯಾವತ್ತು ಪಾರ್ಶಿಯಾಲಿಟಿ ಇರಲ್ಲ. ಯಾರು ಕೊಟ್ರು ಓಕೆ, ಯಾರು ಹೊತ್ತಿದ್ರು ಓಕೆ, ಆ ಒಂದು ರೇಂಜಲ್ಲಿರೋ ಮಗುವಿನ ಹಾಗೆ. ಆದ್ರೆ ತಾಯಿಯನ್ನು ಬಿಟ್ಟೆಲ್ಲೂ ಹೋಗಲ್ಲ. ಓಕೆ, ತಾಯಿ ಜೊತೆಗೆ ಇರೋ ವ್ಯಕ್ತಿ, ಎಲ್ಲರನ್ನು ಅಂಗೀಕರಿಸುವ ಒಂದು ವ್ಯಕ್ತಿ, ಆ ವ್ಯಕ್ತಿ ಒಂದು ಶಿಷ್ಯನು ಆಗಲೇಬೇಕು. ಅಂದ್ರೆ ಅಲ್ಲೋ ಹೋಗೋದು ಇಲ್ಲೋ ಹೋಗೋದು ಅದಲ್ಲ, ಎಲ್ಲರ ಜೊತೆಗೂ ಕಾಂಪ್ರಮೈಸ್ ಮಾಡೋರಲ್ಲ. ನಮ್ಗೊಂದು ಕರೆಕ್ಟ್ ಆಗಿ ಇದು ಇರಬೇಕು. ಆದ್ರೆ ಶಿಷ್ಯ ಕೊಡುವುದು, ಬೇರೆಯವ್ರನ್ನ ಬ್ಲಾಕ್ ಮಾಡುವುದು, ಇದೊಂದು ಶಿಷ್ಯನ ಲಕ್ಷಣ ಅಲ್ಲ. ಶಿಷ್ಯ ನಾವೆಲ್ಲ ಕೊಡ್ಬೇಕಾಗಿರೋದು, ದೇವರಿದ್ದಾರೆ. ಬ್ಲಾಕ್ ಮಾಡುವುದು ನಾವಲ್ಲ, ದೇವರಿದ್ದಾರೆ. ದೇವರಿಗೆ ಬಿಟ್ಕೊಡೋಣ. ನಾವು ಶಾಂತರಾಗಿ ನಿಲ್ಲೋಣ, ಪ್ರಾರ್ಥನೆಯಲ್ಲಿ ಕಾಲ ಕಳೆಯೋಣ. ಆದ್ರೆ ನೋಡ್ತೀವಿ ಕೆಲವು ಲೀಡರ್ಸ್ ಪ್ರಾರ್ಥನೆಗೂ ಇರಲ್ಲ, ಅವ್ರಿಗೆ ಪ್ರೇ ಗ್ರೂಪು ಇರಲ್ಲ, ಪ್ರೇ ಮೀಟಿಂಗ್ ಅಲ್ಲೂ ಇರಲ್ಲ. ಒಂದು ಲೀಡರ್ ಆದ್ರೆ ಬೇರೆ ಅವರಿಗೆ ಒಂದು ಪ್ರಾರ್ಥನಾ ತಂಡ ಇರಲೇಬೇಕು. ಅವರು ವಾರದಲ್ಲಿ ಪ್ರೇ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು. ಏನಂದ್ರೆ ನೀವು ಪ್ರೇ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡದಿರುವ ನೀವು ಪ್ರೇ ಗ್ರೂಪ್ ಲೀಡರ್ ಆದ್ರೆ ಅಥವಾ ಸರ್ವಿಸ್ ಟೀಮ್ ಮೆಂಬರ್ ಆದ್ರೆ ಏನ್ ಪ್ರಯೋಜನ ಆಗ್ತದೆ? ನೀವು ಡೀಲ್ ಮಾಡ್ಬೇಕಾಗಿರೋದು ಪ್ರೇ ಗ್ರೂಪ್ ಅಲ್ಲಿ ಇರುವ ಪ್ರೇ ಗ್ರೂಪ್ನ ಬಗ್ಗೆ. ಈ ಪ್ರೇ ಗ್ರೂಪ್ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲದೆ ಇದ್ರೆ ನಾವು ಲೀಡರ್ ಆಗೋ ಯೋಗ್ಯತೆ ನಮ್ಗಿಲ್ಲ. ಸೊ ಪ್ರಿಯರೇ, ನಾವು ನಮಗೆ ಬೇಕು ನಮ್ದೇ ಸ್ವಂತವಾಗಿರೋ ಪ್ರಾರ್ಥನಾ ತಂಡ, ನಾವು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು. ನಮ್ಮ ಮುಖ್ಯ ಕಾರ್ಯ ಅದೇ ಆಗಿದೆ. ಅದ್ ಬಿಟ್ಟು ಅವರನ್ನು ಬ್ಲಾಕ್ ಮಾಡೋದು, ಅವ್ರಿಗೆ ಸರಿ ಇಲ್ಲ ಅಂತ ಹೇಳೋದು, ಅದಕ್ಕೆಲ್ಲ ನಮ್ಗೆ ಧರ್ಮಸಭೆ ಇದೆ, ಧರ್ಮಸಭೆ ನೋಡ್ತಾರೆ. ನಾವು ಅದರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೋಬೇಡಿ. ಅವ್ರನ್ನೆಲ್ಲ ಆದಷ್ಟು ನಾವು ಇನ್ವಾಲ್ವ್ ಮಾಡಿ, ಯೇಸು ಸ್ವಾಮಿ 3 ವರ್ಷ ಇವರನ್ನು ಹೊತ್ಕೊಂಡು ನಡೆಯದ ಹಾಗೆ ಅವ್ರನ್ನ ಇನ್ವಾಲ್ವ್ ಮಾಡಿ ಅವ್ರನ್ನೊಂದು ಲೈನ್ಗೆ ಕರ್ಕೊಂಡು ಹೋಗಲು ನಿಜವಾಗಿಯೂ. ಇಲ್ಲದ ಇದ್ರೆ ಹೊರಗಡೆ ಹೋಗೋರು ಹೋಗ್ಲಿ, ನಾವೇನ್ ಮಾಡಕ್ಕಾಗಲ್ಲ. ನಮ್ ಕಡೆಯಿಂದ ಇರುವ ಪ್ರಯತ್ನ ಅದಾಗಬೇಕು. ನಾವು ಹೊರಗೆಟ್ಟೋರ್ ಆಗ್ಬಾರ್ದು, ಬೆಂಕಿ ಇರಿಸುವವರ್ ಆಗ್ಬಾರ್ದು, ನಾವು ಬೇರೆಯವ್ರನ್ನ ಬ್ಲಾಕ್ ಮಾಡೋರ್ ಆಗ್ಬಾರ್ದು. ನಮ್ಮಿಂದ ಆಗುವ ಸಹಾಯ ಬೇರೆಯವರಿಗೆ ಮಾಡಲು ಪ್ರಯತ್ನ ಪಡೋಣ. ಪ್ರೈಸ್ ದಿ ಲಾರ್ಡ್. ಕೆಜಿ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಇವತ್ತು ಡಿಸೈಪಲ್ಶಿಪ್ನ 33ನೇ ಭಾಗ. ಸೊ ಇದರಲ್ಲಿ ಇಂದಿನ ವಾರ ಏನು ನಡೀತು ಎಂಬುದನ್ನು ಮೊದಲು ಪುನರಾವರ್ತಿಸಿ ಜ್ಞಾಪಿಸಿ ನಂತರ ಮುಂದುವರಿಯಿತು. ಆ 3 ಬೆಟ್ಟಕ್ಕೆ ಹೋದ್ಮೇಲೆ ಇಲ್ಲಿ ಕೆಳಗಡೆ ಏನು ಸಂಭವಿಸ್ತಾ ಇದೆ? ಶಿಷ್ಯರೆಲ್ಲರೂ ಚರ್ಚೆಯಲ್ಲಿ ತೊಡಗಿದ್ದಾರೆ. ಅವರಲ್ಲಿ ಪ್ರಾರ್ಥನೆಗೆ ಕೊರತೆ ಆಗಿದೆ. ಅವರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬ ತಂದೆ ದೆವ್ವಪೀಡಿತ ಮಗನನ್ನು ಕರ್ಕೊಂಡು ಬಂದಾಗ ಆ ದೆವ್ವವನ್ನು ಓಡಿಸುವ ಒಂದು ಸಿಂಪಲ್ ಕಾರ್ಯ ಅವ್ರಿಗೆ ಆಗ್ತಾ ಇಲ್ಲ. ಸೊ ಆವಾಗ ಮೇಲೆ ಯೇಸುಸ್ವಾಮಿ ಬಂದಾಗ ಯೇಸುಸ್ವಾಮಿ ಅವ್ರು ನೋಡಿ ಹೇಳ್ತಾರೆ, ಅಯ್ಯೋ ವಿಶ್ವಾಸವಿಲ್ಲದ ದುಷ್ಟ ಪೀಳಿಗೆ, ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಬೇಕು. ಅಂದರೆ ನಮ್ಮನ್ನು ನೋಡಿ ಯೇಸು ಹೇಳುವ ಮಾತುಗಳೇ ಇದಾಗ್ತದೆ. ಶುರುವಿನಲ್ಲಿ ಇದ್ದ ತೀಕ್ಷ್ಣತೆ ಆಮೇಲೆ ಸ್ವಲ್ಪ ಬೆಳೆದ ಮೇಲೆ ನಮಗೆ ಇಲ್ಲ, ನಮ್ಮಲ್ಲಿ ಚರ್ಚೆನೇ ಶುರುವಾಗ್ತದೆ. ಸೊ ಯಾರು ಸರಿ, ಯಾರು ತಪ್ಪು, ಯಾರು ಗ್ರೇಟು, ಯಾರು ಅದು ಇದು ಇದೇ ಸ್ಟಾರ್ಟ್ ಆಗ್ತದೆ.
ಇಂಥ ಅವಸ್ಥೆ ನೋಡುವಾಗ ಯೇಸು ಸ್ವಾಮಿ ಇದೇ ಮಾತುಗಳು ನಮ್ಮಲ್ಲಿ ಹೇಳ್ತಾರೆ. ಸೊ ಹಾಗೆ ಮುಂದೆ ನೋಡುವಾಗ ಯೇಸು ಸ್ವಾಮಿ ಅವರಿಗೆ ತಿಳಿಸೋದೇನೆಂದರೆ, ಅವರ ಕಿವಿಯಲ್ಲಿ ಇಳಿಯಬೇಕಾದಂತಹ, ಅವರ ಮನಸ್ಸಿನಲ್ಲಿ ಕೂರಬೇಕಾದಂಥ ವಿಚಾರಗಳು ಇದಲ್ಲ, ಅದು ಬೇರೆ ವಿಚಾರ ಇದೆ. ಅದು ಯಾವ್ದು ಅಂತ ಹೇಳಿದ್ರೆ ಯೇಸು ಸ್ವಾಮಿಯ ಯಾತನೆ, ಮರಣ, ಪುನರುತ್ಥಾನ, ಇವುಗಳು ಅವರ ಹೃದಯದಲ್ಲಿ ಆಳವಾಗಿ ಇಳಿಬೇಕು. ಯಾಕಂದ್ರೆ ಮುಂದೆ ಅದನ್ನೇ ಅವ್ರ ಕುರಿತು ಮಾತನಾಡಬೇಕು, ಅವರು ಪ್ರಚಾರ ಮಾಡಬೇಕು ಅಂತ. ಸೊ ಮತ್ತೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಚರ್ಚೆ ಮುಂದುವರಿಯುತ್ತದೆ. ನಮ್ಮಲ್ಲಿ ಯಾರು ಮುಖ್ಯಸ್ಥರು, ಯಾರು ಮಹಾನು ವ್ಯಕ್ತಿಗಳು, ಶ್ರೇಷ್ಠರು ಯಾರು, ಕನಿಷ್ಠರು ಯಾರು, ಅದೇ ಸ್ಟಾರ್ಟ್ ಆಗ್ತದೆ. ಹಾಗೆ ಇನ್ನೊಬ್ಬ ಯಾರೋ ಬೇರೆ ವ್ಯಕ್ತಿ ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸ್ತಾನೆ ಅನ್ನೋ ವಿಚಾರವನ್ನ ಯೋವಾನರು ಹೇಳ್ತಾರೆ, ಯೇಸುವಿಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಆಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾರೆ, ಅವ್ರು ನಮ್ಮ ವಿರುದ್ಧ ಅಲ್ಲದಿದ್ರೆ ನಮ್ಮ ಪರವಾಗಿರ್ತಾರೆ, ಅವ್ರನ್ನ ತಡಿಬೇಡಿ. ಅಂದರೆ ಬೇರೆಯವರಿಗೂ ಕೂಡ ಯೇಸುವಿನ ಅನುಗ್ರಹ, ಪವಿತ್ರ ಆತ್ಮರ ಅಭಿಷೇಕ ಉಂಟಾಗ್ತದೆ. ಅಂಥವರು ವೈಯಕ್ತಿಕ ಪ್ರಾರ್ಥನೆ ಮೂಲಕ ಅಥವಾ ಯೇಸುವನ್ನು ನೇರವಾಗಿಲ್ಲದೆ ಇಂಡೈರೆಕ್ಟ್ ಆಗಿ ಅನುಸರಿಸಿ ಅವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡು ವಿಶ್ವಾಸವನ್ನು ಬೆಳೆಸ್ಕೊಂಡು ಸೇವಾ ಕಾರ್ಯಗಳನ್ನು ಮಾಡ್ಬೋದು. ಸೊ ಅಂಥವ್ರಿಗೆ ನಾವು ತಡಿಬಾರದು ಅಂತ ಒಂದು ವಿಚಾರ. ಅದಕ್ಕೆ ಸಂತ ಪೌಲರು ಕೂಡ ಇದನ್ನೇ ಅವರು ಹೇಳ್ತಾರೆ. ಫಿಲಿಪಿಯರಿಗೆ ಬರೆದ ಪತ್ರ 1:18 ಏನೇ ಆಗಿರಲಿ, ಸೊ ಅವರು ಯೇಸುವನ್ನು ಸಾರ್ತಾರ, ಅದು ಇಂಪಾರ್ಟೆಂಟು. ಸೊ ಇದೇ ನನಗೆ ಸಂತೋಷ ಕೊಡುವಂಥ ವಿಚಾರ. ನೋಡಿ, ಇದು ಪೌಲನಿಗೆ ಸಂತೋಷ ಕೊಡುವ ವಿಚಾರಗಳು ನಮಗೆ ಸವಾಲುಗಳಾಗ್ಬೋದು. ಯಾಕಂದರೆ ನಮ್ಮಲ್ಲಿ ಪ್ರಾರ್ಥನಾ ತಂಡದಲ್ಲಿ ಇಲ್ಲದ ವ್ಯಕ್ತಿಗಳು ಈ ಕೆಲಸಗಳನ್ನು ಮಾಡುವಾಗ ನಮಗೆ ಇರುಸುಮುರುಸಾಗ್ತದೆ, ಅವ್ರನ್ನ ತಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದು ನಮ್ಮಲ್ಲಿ ನಡಿಬಾರದು ಅಂತೇಳಿ. ಮತ್ತು ಪ್ರತ್ಯೇಕವಾಗಿ ಪ್ರಾರ್ಥಿಸುವ, ದೇವರ ವಾಕ್ಯವನ್ನು ಸಾರುವ, ಒಳ್ಳೆಯ ವಿಶ್ವಾಸವನ್ನು ಹೊಂದಿರುವ ವ್ಯಕ್ತಿಗಳು ನಮ್ಮ ಮಧ್ಯೆ ಇರ್ತಾರೆ. ಸೊ ಇಂಥವ್ರನ್ನ ನಾವು ದೂರ ತಳ್ಳಬಾರ್ದು, ಅವ್ರನ್ನ ನಿಂದಿಸಬಾರ್ದು. ಅವ್ರ ಜೊತೆ ಮಾತನಾಡಿ, ಅವ್ರ ಜೊತೆ ಒಂದು ಸಂಬಂಧವನ್ನು ಬೆಳೆಸಿ ಅವರನ್ನು ನಮ್ಮ ಗ್ರೂಪಿಗೆ ತರುವಂಥ ಒಂದು ಕಾರ್ಯ ನಮ್ಮ ಮೂಲಕ ನಡಿಬೇಕೇ ಹೊರತು ಅವರನ್ನು ದೂರ ತಳ್ಳಿ ಅವರು ತಪ್ಪಾದ ದಾರಿಯಲ್ಲಿ ಮುಂದುವರಿಯುವ ಆ ರೀತಿ ನಾವು ಕಾರ್ಯಗಳನ್ನು ಮಾಡಬಾರ್ದು. ಸರಿಯಾದ ಮಾರ್ಗಕ್ಕೆ ಕರೆತರುವುದು ನಮ್ಮ ಜವಾಬ್ದಾರಿಯಾಗಿದೆ. ಆದರೆ ಇಂಥ ವ್ಯಕ್ತಿಗಳೊಂದಿಗೆ ನಾವು ಭಾಳ ಎಚ್ಚರಿಕೆಯಿಂದ ಡೀಲ್ ಮಾಡಬೇಕು. ಎಷ್ಟೋ ಮಂದಿ ಅವರು ತಪ್ಪಾದ ಕಾರ್ಯವನ್ನೇ ಮಾಡಿಕೊಂಡು ಅದೇ ಲೈನಲ್ಲಿ ಹೋಗ್ತಾರೆ. ಆದರೆ ಮುಂದೊಮ್ಮೆ ಅದು ನಮಗೆ ಗೊತ್ತಾಗ್ತದೆ, ಇವರು ಸರಿ ಇಲ್ಲ, ಇವರು ತಿದ್ದಬೋದೋ ಬೇಡವೋ ಅನ್ನೋದು ನಮಗೆ ಗೊತ್ತಾಗ್ತದೆ. ಸೊ 2000 ವರ್ಷಗಳ ಹಿಂದೆ ಏನು ನಡೀತು, ಯೋಹಾನನ ಒಂದು ಕಾರ್ಯ, ಇತರರನ್ನ ತಡೆಯುವಂಥ ಕಾರ್ಯ ಈಗಲೂ ಕೂಡ ಅದು ನಡೀತಾ ಇದೆ. ಈ ಗಳಿಗೆಯಲ್ಲಿಯೂ ಸರ್ವಿಸ್ ಟೀಮಲ್ಲಿ ಕೂಡ ಈ ಒಂದು ಕಾರ್ಯಗಳು ನಡೀತಾ ಇದೆ. ಇನ್ನೊಬ್ಬರನ್ನು ಸಹಿಸದ, ಇನ್ನೊಬ್ಬರನ್ನು ತಡೆಯುವಂತಹ ಕಾರ್ಯ ಲೀಡರ್ಶಿಪ್ಗೆ ಬರಬಾರ್ದು, ಡಿಸೈಪಲ್ಗೆ ಬರಬಾರ್ದು. ಶೈತಾನ ಇಂಥ ಸಂದರ್ಭಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡು ಕ್ರಿಯೆ ಮಾಡ್ತಾನೆ. ಇಂಥ ಸಂದರ್ಭಗಳಲ್ಲಿ ನಾವುಗಳು ಹೆಚ್ಚಾಗಿ ಬಿದ್ದೋಗ್ತೀವಿ. ಈ ಕಾರ್ಯಗಳು ಮಾಡಬಾರ್ದು. ಮತ್ತು ಇಷ್ಟರಲ್ಲಿ ಮೊದಲನೆಯ, ಎರಡನೆಯ ಮತ್ತು ಮೂರನೇ ಸಾಲಿನ ಮುಖಂಡರುಗಳನ್ನು ಬೆಳೆಸುವ ಕಾರ್ಯಗಳು ನಮ್ಮಲ್ಲಿ ಆಗಬೇಕು ಅನ್ನೋದು ಚರ್ಚೆ ಆಯಿತು. ಮತ್ತು ಇಲ್ಲಿ 51ರಲ್ಲಿ ವಚನ 51ರಲ್ಲಿ ಯೋಹಾನನ ಮನೋಭಾವನೆಯನ್ನು ಕೂಡ ಅಲ್ಲಿ ನಾವು ನೋಡ್ತೀವಿ. ಸೊ ಯಾರು ನಮಗೆ ಸಪೋರ್ಟ್ ಮಾಡಲ್ಲ ಅಂಥವ್ರನ್ನ ನಾಶ ಮಾಡಿಬಿಡ್ಬೇಕು ಅನ್ನೋ ಒಂದು ಮನೋಭಾವನೆ. ಸೊ ಇದು ಆಗಬಾರ್ದು. ಸೊ ಯಾರು ನಮ್ಮಲ್ಲಿ ಆಗೋದಿಲ್ಲ ಅನ್ನೋದಾದರೆ ಅವರನ್ನು ನಾವು ಸರಿದಾರಿಗೆ ತರುವ ಒಂದು ಕಾರ್ಯ ಆಗಬೇಕು. ಸೊ ನೋಡಿ, ಇಂಥವ್ರನ್ನೆಲ್ಲ ಯೇಸು ಸ್ವಾಮಿ ಸಹಿಸ್ಕೊಂಡಿದ್ರು. ಇಂಥವ್ರು ಅವ್ರ ಜೊತೆಗಿದ್ರು ಅಂದರೆ ಇವ್ರನ್ನ 3 ವರ್ಷಗಳ ಕಾಲ ಅವರನ್ನು ತಿದ್ದಿ ಅವರಿಗಾಗಿ ಪ್ರಾರ್ಥಿಸಿ ಅವ್ರನ್ನ ಸರಿದಾರಿಗೆ ತರಬೇಕಾದ್ರೆ ಸ್ವಾಮಿ ಎಷ್ಟು ಕಷ್ಟಪಟ್ಟಿರ್ಬೋದು ಅನ್ನೋದು ಗೊತ್ತಾಗ್ತದೆ. ಬೇರೆಯವ್ರನ್ನ ತಡೆಯುವುದು ಶಿಷ್ಯರ ಲಕ್ಷಣ ಅಲ್ಲ. ದೇವರು ಆರಿಸ್ಕೊಳ್ತಾರೆ, ದೇವರು ಬೇಕಾದರೆ ಅವ್ರನ್ನ ತಡಿತಾರೆ, ದೇವರು ಅವರನ್ನು ಬೆಳೆಸ್ತಾರೆ. ನಾವು ಸಾಧ್ಯವಾದಷ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರನ್ನ ಸರಿದಾರಿಗೆ ತರಲು ಪ್ರಯತ್ನ ನಾವು ಆಗಬೇಕು. ಸೊ ಒಬ್ಬ ಮುಖಂಡರಿಗೆ ತಮ್ಮದೇ ಆದ ಒಂದು ಸ್ವಂತ ಪ್ರಾರ್ಥನಾ ತಂಡ ಇರಬೇಕು. ಆ ಪ್ರಾರ್ಥನಾ ತಂಡ ಅವರಿಗೆ ಬೆನ್ನೆಲುಬು. ಸೊ ಅದ್ರ ಮೂಲಕ ಅವರು ಬೆಳಿಬೇಕು, ಇತರರನ್ನು ಬೆಳೆಸಬೇಕು ಅನ್ನೋ ಕಾರ್ಯ ಅರ್ಥ ಆಗಿದೆ ಸರ್. ಪ್ರೈಸ್ ದಿ ಲಾರ್ಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ನೀವು